ಆವಾಗ ಶಾಲೆ ಒಂದು ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡಬೇಕು. ಒಂದು 5-6 ಪೋಷಕರಿರ್ತಕ್ಕಂಥದ್ದು, ಒಬ್ಬ ಶಿಕ್ಷಕರಿರ್ತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಯಾವುದಾದ್ರು ಮಗುವಿಗೆ ತೊಂದರೆ ಆದಾಗ ಆ ಮಗು ನಮ್ಮದೇ ಆಗ್ತಕ್ಕಂಥ ದೃಷ್ಟಿಯಿಂದ ಆ ಮಗುವಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥ ಒಂದು ಸಮಿತಿ ಇರಬೇಕು. ಅದರ ಫಲಗಳನ್ನು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ನಿರ್ವಹಣೆ ಮಾಡಬೇಕು. ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರಿಗೆ ಶಾಲಾ ಮುಖ್ಯ ಶಿಕ್ಷಕರು ಎಲ್ಲ ಮಾಹಿತಿಯನ್ನು ನೀಡಿ ಅವರು ಅಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒಂದು ನಿಯಮ. ಅದರ ಪ್ರಕಾರ ಸುರಕ್ಷತಾ ಸಮಿತಿ ಇದೆ, ಕಾರ್ಯನಿರ್ವಹಣೆ ಮಾಡ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಏನಾದರೂ ಪೋಷಕರಲ್ಲಿ ದೂರುಗಳಿದ್ರೆ ಈಗ ಹೇಳಲಿಕ್ಕಾಗೋದಿಲ್ಲ, ನಾವು ಬರವಣಿಗೆ ಮಾಡಿ ಕೊಡ್ತೀವಿ ಅಂತಂದ್ರೆ ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಅದನ್ನು ಮಾಡಿದ್ದಾರೆ. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥದಿಂದ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳ ತಲುಪುವ ಅಂತರದಲ್ಲಿ ಬಗ್ಗೆ ಶಾಲಾ ವಾತಾವರಣದಲ್ಲಿ ಅಥವಾ ತರಗತಿ ಕೊಠಡಿಗಳಲ್ಲಿ ವಿದ್ಯುತ್ ತಂತಿಗಳನ್ನು ಮಕ್ಕಳ ಕೈಗೆ ಸಿಗುವ ಹಾಗೆ ಅದು ನಿರ್ವಹಣೆ ಆಗಬಾರದು. ಅದನ್ನು ಶಾಲೆ ಆಗಾಗ ಪರಿಶೀಲಿಸಿ ಮಕ್ಕಳಿಗೆ ಅಪಾಯಕಾರಿಯಾಗದಂತೆ ಅದನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನಾವೆಲ್ಲ ನೋಡಿದಾಗ ಆ ರೀತಿಯಾಗಿರ್ತಕ್ಕಂಥದ್ದು ಎಲ್ಲೂ ನಮಗೆ ಕಂಡು ಬಂದಿಲ್ಲ. ಆಮೇಲೆ ಶಾಲೆಯ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊಂದಿದೆ. ಮಗುವಿಗೆ ಏನಾದರೂ ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನಾದರೂ ಆರೋಗ್ಯ ತೊಂದರೆಗಳು, ಸಣ್ಣ ಪುಟ್ಟ ಗಾಯಗಳಾದಾಗ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊಂದಿರಬೇಕು. ಅದರಲ್ಲಿ ಕನಿಷ್ಠ ಔಷಧಿಗಳು ಇರಬೇಕು ಅಂತ ತುರ್ತಾಗಿ ಅದಕ್ಕೆ ಪ್ರಥಮ ಚಿಕಿತ್ಸೆಯನ್ನು ನೀಡಿದೆ. ಆ ರೀತಿಯಾಗಿರ್ತಕ್ಕಂಥ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊಂದಿದ್ದಾರೆ. ಶಾಲೆಯಲ್ಲಿ ಜಾತಿ ಲಿಂಗ ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಹಿಂಸೆಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗುತ್ತದೆ. ಆ ರೀತಿಯಾಗಿರ್ತಕ್ಕಂಥ ಮಾಡ್ತೀವಿ ಅಂತಕ್ಕಂಥ ಹೇಳಿದರು. ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ದೂರವಾಣಿ ಸಂಖ್ಯೆಗಳು ಮಹಿಳಾ ದೂರವಾಣಿ ಇರ್ಬೋದು, ಮಕ್ಕಳ ದೂರವಾಣಿ ಇರ್ಬೋದು, ಪೊಲೀಸ್ ದೂರವಾಣಿ, ಅಗ್ನಿಶಾಮಕ ದೂರವಾಣಿ, ಆರೋಗ್ಯ ದೂರವಾಣಿಗಳು ಮತ್ತು ಇಲಾಖಾ ಮೇಲಾಧಿಕಾರಿಗಳ ದೂರವಾಣಿಗಳನ್ನು ಮುಖ್ಯ ಶಿಕ್ಷಕರ ಫಲಕದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಎಲ್ಲಾದರೂ ಮಕ್ಕಳ ಪೋಷಕರಿಗೆ ತುರ್ತಾಗಿ ಉನ್ನತ ಆಸ್ಪತ್ರೆಗಳನ್ನು ಸಂಪರ್ಕ ಮಾಡಬೇಕು ಅಥವಾ ಈ ರೀತಿ ಆಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಆದಾಗ ಅಥವಾ ಅಗ್ನಿಶಾಮಕ ಸಮಸ್ಯೆ ಆದಾಗ ತುರ್ತಾಗಿ ಸಂಪರ್ಕ ಮಾಡಬೇಕು ಅಂತಂದರೆ ಆ ದೂರವಾಣಿ ಸಂಖ್ಯೆಗಳು ಸುಲಭವಾಗಿ ಮಾಹಿತಿ ಸಿಗುವಾಗಿರಬೇಕು. ಅದನ್ನು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿದ್ದಾರೆಯೇ? ಮಕ್ಕಳಿಗೆ ವೃತ್ತಿಪರ ಕೌಶಲ್ಯವನ್ನು ಮಾರ್ಗದರ್ಶನ ಮಾಡತಕ್ಕಂಥ ಮತ್ತು ಸಮಾಲೋಚನೆ ಕೌಶಲ್ಯ, ಮಗು ಏನಾದರೂ ಮಾನಸಿಕವಾಗಿ ಖಿನ್ನತೆಗೊಳಗಾದಾಗ ಸಮಾಲೋಚನೆ ಮಾಡಿ ಮಗುವನ್ನು ಸಹಜ ಸ್ಥಿತಿಗೆ ತರ್ತಕ್ಕಂಥ ಆ ರೀತಿಯಾಗಿರ್ತಕ್ಕಂಥ ಒಂದು ತರಬೇತಿಯನ್ನು ಇಲಾಖೆ ಕೊಡ್ತದೆ ಶಾಲೆಯಲ್ಲಿ ಒಬ್ಬ ಶಿಕ್ಷಕರಿಗೆ. ಆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಯಾರಾದರೂ ಪಡೆದಿದ್ದಾರೆ, ಯಾವುದೇ ಶಿಕ್ಷಕರು ಪಡೆದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ಏನಾದರೂ ರೂಢಿಗಳಿದೆಯಾ ಅಂತಕ್ಕಂಥದ್ದು. ದಿನಪತ್ರಿಕೆಗಳನ್ನು ಮಕ್ಕಳಿಗೆ ಓದಿಸುವುದು, ಯೋಗ, ಧ್ಯಾನ, ಆಮೇಲೆ ಕ್ರೀಡಾ ಚಟುವಟಿಕೆಗಳು, ರಸಪ್ರಸ್ತ ಚಟುವಟಿಕೆಗಳನ್ನು ಮಕ್ಕಳಿಗೆ ದಿನನಿತ್ಯ ಚಟುವಟಿಕೆಗಳಾಗಿ ಅವರಿಗೆ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಪೂರಕ ಚಟುವಟಿಕೆಗಳನ್ನು ನೀಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಇದಲ್ಲದೆ ನಾವು ಈ ಶಾಲೆಗೆ ಸಂಬಂಧಪಟ್ಟಂತೆ ಈ ಶಾಲೆಗೆ ಬರ್ತಾ ಇರತಕ್ಕಂಥ ಮಕ್ಕಳಲ್ಲಿ 30-40% ಇಲ್ಲಿ ಹತ್ತಿರದಲ್ಲಿ ಒಂದು ಹಾಸ್ಟೆಲ್ ಇದೆ. ಹಾಸ್ಟೆಲಿಂದ ಅನೇಕ ಮಕ್ಕಳು ಈಗಿರ್ತಕ್ಕಂಥ ಹಾಸ್ಟೆಲ್ನಲ್ಲಿ ಆ ಹಾಸ್ಟೆಲ್ನ ಮೇಲ್ವಿಚಾರಕರು ಸಹ ಬಂದಿದ್ದಾರೆ. ಆ ಹಾಸ್ಟೆಲ್ನೂ ಸಹ ಹೋಗಿ ನಾವು ಭೇಟಿ ಮಾಡಿದ್ವಿ. ಅಲ್ಲಿರ್ತಕ್ಕಂಥ ಮಕ್ಕಳನ್ನು ನಾವು ಅಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಸಂಗ್ರಹಣೆ ಮಾಡಿದ್ವಿ. ಆ ಹಾಸ್ಟೆಲ್ನ ವ್ಯವಸ್ಥೆಗಳನ್ನು ನೋಡಿದರೆ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣ, ಕಲಿಕಾ ವಾತಾವರಣ ಇರ್ತಕ್ಕಂಥದ್ದು, ಇದು ಉತ್ತಮವಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಮಕ್ಕಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಊಟೋಪಚಾರ ಇರ್ಬೋದು, ಬೇರೆ ವಸತಿ ವ್ಯವಸ್ಥೆಗಳಿರ್ಬೋದು, ಅದಂತೂ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಇನ್ನೂ ಸಹ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ಇದೆ. ಆ ಒಂದು ವಾತಾವರಣದಲ್ಲಿ ಮಗು ಇದ್ದರೆ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆಯನ್ನು ಮಾಡಿ ಮುಂದೆ ಅದು ಉನ್ನತವಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ಸಿಕ್ಕಾಗೆ ಆಗ್ತದೆ. ನಾವು ಅದನ್ನು ನೋಡಿ ನಮಗೆ ತುಂಬ ತುಂಬ ಖುಷಿಯಾಗಿದೆ. ಮಕ್ಕಳು ಹಾಗೆ ಅತ್ಯಂತ ಶಿಸ್ತಿನಿಂದ ಅಲ್ಲಿ ಈ ಮಕ್ಕಳ ಹಾಸ್ಟೆಲ್ ಇರ್ತಕ್ಕಂಥ ಮಕ್ಕಳು ಭಾಳ ಶಿಸ್ತಿನಿಂದ ಅಲ್ಲೆಲ್ಲ ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಮೇಲ್ವಿಚಾರಕರು ಹೇಳಿದರು. ಇಷ್ಟೆಲ್ಲ ಅಂಶಗಳನ್ನು ಆಮೇಲೆ ಹಾಸ್ಟೆಲ್ನಲ್ಲಿ ಏನಾದರೂ ಊಟದಲ್ಲಾಗಲಿ ಬೇರೆ ರೀತಿಯಾಗಿರ್ತಕ್ಕಂಥ ವಸತಿ ವ್ಯವಸ್ಥೆಗಾಗಲಿ ಅದನ್ನು ಸಹ ನಾವು ಪರಿಶೀಲನೆಗೆ ಒಳಪಡಿಸಬೇಕು. ನಾವು ಮಕ್ಕಳನ್ನು ವಿಚಾರ ಮಾಡಿದ್ವಿ. ಯಾವುದೇ ವ್ಯವಸ್ಥೆಯಲ್ಲಿ ಇಲ್ಲಿ ಕುಂದುಕೊರತೆ ಇಲ್ಲ, ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಮಕ್ಕಳು ವ್ಯಕ್ತಪಡಿಸಿದರು. ಇಷ್ಟೆಲ್ಲ ಸಾಮಾನ್ಯವಾಗಿ 134 ಅಂಶಗಳು
ಏನು ಯೋಜನೆಯ ಈ 134 ಅಂಶಗಳನ್ನು ಅಳವಡಿಸಿಕೊಂಡು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಶಾಲೆ ನಿರ್ವಹಣೆ ಆಗಬೇಕು. ಆ ಎಲ್ಲ ಅಂಶಗಳನ್ನು ಸಹ ಸರ್ಕಾರದ ಆದೇಶದ ಪ್ರಕಾರ ನಾವು ಪರಿಶೀಲನೆ ಒಳಪಡಿಸಿದ್ದೀವಿ. ಅದರಲ್ಲಿ ಏನೇನು ಅಂಶಗಳು ಉತ್ತಮವಾಗಿವೆ, ಏನೇನು ಅಂಶಗಳು ಲೋಪದೋಷಗಳು ಕಂಡು ಬಂದಿವೆ ಅಂತಕ್ಕಂಥದ್ದನ್ನು ಸಭೆ ಮುಂದೆ ಮಂಡಿಸಿದ್ದೇನೆ. ತಾವು ಸಹ ಈ ಅಂಶಗಳ ಬಗ್ಗೆ ಚರ್ಚೆ ನಡೆಸಿ ಎಲ್ಲ ಅಂಶಗಳನ್ನು ನಾವು ಹೇಳಿರ್ತಕ್ಕಂಥ ಅಂಶಗಳ ಅಲ್ಲದೆ ಇನ್ನೂ ಯಾವುದಾದ್ರು ಅಂಶಗಳನ್ನು ಚರ್ಚೆ ಮಾಡಿ ಹೇಳಿದರೆ ತಿಳಿಸಿದರೆ ನಾವು ವರದಿಯಲ್ಲಿ ಸೇರಿಸಿ ಸರ್ಕಾರಕ್ಕೆ ನಾವು ನೇರವಾಗಿ ವರದಿಯನ್ನು ಕಳಿಸ್ತೇವೆ ಅಂತ ಹೇಳ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಿದ ಎಲ್ಲರಿಗೂ ಧನ್ಯವಾದಗಳು. ವರದಿಯನ್ನು ಮಂಡನೆಯನ್ನು ಮಾಡಿರುತ್ತಾನೆ ಶ್ರೀಯುತ ದೇವೇಂದ್ರ ಪ್ರಸಾದ್ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಅವರಿಗೆ ನಮನೆಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮುಂದಿನ ಕಾರ್ಯಕ್ರಮ ಈ ವರದಿ ಮೇಲೆ ಪೋಷಕರು ಹಾಗೂ ಸಾರ್ವಜನಿಕರಿಂದ ನೀವು ಚರ್ಚೆ ಇದ್ರೆ ನಡೆಸಬಹುದು. ಇಲ್ಲಿ ನಮ್ಮ ಶಾಲೆಗೆ ಏನಾದರೂ ರೂಪ ಇದ್ರೆ ಮತ್ತೆ ಏನಾದ್ರು ಬೇಕಿದ್ರೆ ನೀವು ಬಂದಂತ ತಿಳಿಸ್ಕೊಟ್ಟಿದ್ದೆ. ಮಾತಾಡಿ, ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ. ಮಾತಾಡ್ಬೇಕು ಆಯ್ತಾ? ಈ ಸ್ಕೂಲಿಗೆ ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ ಒಂದು ಒದಗಿಸಿ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಆಮೇಲೆ ನರಿಕರಿಗೆ ಟೇಬಲ್ಲು ಚೇರ್ಗಳ ವ್ಯವಸ್ಥೆ ಸ್ವಲ್ಪ ಅದ್ರ ವ್ಯವಸ್ಥೆ ಬೇಕು. ಈಗ ನಾವು ವರದಿಯಲ್ಲಿ ಹೇಳಿದ್ವಿ ಏನು ಮೂಲಸೌಕರ್ಯ ಏನಿದೆ ಏನಿಲ್ಲ ಅಂತ. ಅದು ಸರ್ಕಾರಕ್ಕೆ ಹೋಗುತ್ತೆ, ಏನಿಲ್ಲ ಅಂದರೆ ಹೋಗುತ್ತೆ. ಅದು ಏನಿಲ್ಲ ಅಂದರೆ ಅದನ್ನು ಕೊಡ್ಬೇಕಂತಾನೆ ಅದರ ಅರ್ಥ. ಅದನ್ನು ಕಳಿಸ್ತೀವಿ, ತೊಂದರೆ ಅಂದರೆ ನಾವು ವರದಿಯಲ್ಲಿ ಏನಿದೆ ಏನಿಲ್ಲ ವಾಸ್ತವವಾಗಿ ಏನಿದೆ ಕಲ್ಪನೆ ಏನಾಗಿದೆ ಅಂದರೆ ದಾನಿಗಳು ಕೊಟ್ಟಿರ್ತಾರೆ, ಅದು ಇರುತ್ತೆ. ಇಲ್ಲ ಅಂದರೆ ನಾವು ಕೊಡ್ತೇವೆ. ಅದನ್ನು ಬಿಟ್ಟು ಏನಾದ್ರು ಇದೆಯಾ ಬೇರೆ ನಮ್ಮ ವರದಿಯನ್ನು ಬಿಟ್ಟು ವರದಿಯಲ್ಲಿ ಸೇರದೇ ಇರೋದು ಏನಾದಿತ್ತು ಹೇಳಿ. ಚರ್ಚೆ ಮಾಡಿದ್ದೇವೆ ಹೇಳಿ. ಸಮೂಹ ಸಂಪನ್ಮೂಲ ಯಂತ್ರದ ಶ್ರೀಯುತ ಮಂಜುನಾಥ್ ಸರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಕೇಳಿದರು. ಸಾಮಾಜಿಕ ಹಿತ ಪರಿಶೋಧನೆ ನಾಮಸಭೆ ಸಭೆಯ ಅಧ್ಯಕ್ಷರೇ ಹಾಗೂ ಇದರ ಒಂದು ನಿರ್ವಹಣೆಯನ್ನು ಮಾಡ್ತಾ ಇರ್ತಕ್ಕಂಥ ತಾಲೂಕು ಇರ್ತಕ್ಕಂಥ ಮಹೇಶ್ ಸರ್ ಅವರೇ ಹಾಗೂ ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾಗಿ ತುಂಬ ಚೆನ್ನಾಗಿ ಲೆಕ್ಕ ಪರಿಶೋಧನೆ ನಡೆಸಿರ್ತಕ್ಕಂಥ ಶ್ರೀಯುತ ದೇವೇಂದ್ರ ಅವರೇ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಮತ್ತು STMC ಅಧ್ಯಕ್ಷರೇ ಹಾಗೂ ಈ ಒಂದು ವಾರ್ಡ್ನ ಸದಸ್ಯರಾಗಿರ್ತಕ್ಕಂಥ ಆನಂದ್ ಅವರೇ ಮತ್ತು ಸ್ನೇಹಿತರು ಆತ್ಮೀಯರಾಗಿರ್ತಕ್ಕಂಥ ಮತ್ತು ವಾರ್ಡನ್ನಾಗಿರ್ತಕ್ಕಂಥ ಶ್ರೀಯುತ ರಾಜೇಂದ್ರ ಸರ್ ಎಲ್ಲ ಪೋಷಕ ವರ್ಗದವರೇ ಮತ್ತು ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ವರ್ಗದವರೇ ಎಲ್ಲರಿಗೂ ಸಹ ನಮಸ್ಕರಿಸ್ತಾ ಈ ಒಂದು 2023-24ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಇಲ್ಲಿ ಸತತವಾಗಿ ಈಗ 3ನೇ ದಿನ ನಡೀತಾ ಇದೆ. ಈಗಾಗಲೇ 2 ದಿನ ಅವೆಲ್ಲ ಲೆಕ್ಕ ಪರಿಶೋಧನೆಯನ್ನು ಆಫೀಸಲ್ಲಿ ಮಾಡಿ ಪೋಷಕರ ಮನೆಗೆಲ್ಲ ಭೇಟಿದ್ದೀವಿ ಮತ್ತು ಈಗಿನ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇಲ್ಲಿ ನಡೆದಿರ್ತಕ್ಕಂಥ ಲೆಕ್ಕ ಪರಿಶೋಧನೆ ಎಲ್ಲರ ಮುಂದೆ ಇಟ್ಟಿದ್ದಾರೆ. ಈ ಒಂದು ಸಭೆಯಲ್ಲಿ ಈ ರೀತಿಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದರೆ ನಾವೆಲ್ಲರೂ ಸಹ ಒಂದು ವ್ಯವಸ್ಥೆ ಒಳಗಡೆ ಕೆಲಸ ಮಾಡ್ತಾ ಇರ್ತೀವಿ. ನಾವು ಮಾಡ್ತಾ ಇರೋದು ನಮಗೆ ತುಂಬ ಚೆನ್ನಾಗಿ ಅಂತ ಅನಿಸ್ತಾ ಇರುತ್ತೆ ಕೆಲವು ಸಾರಿ. ಈ ರೀತಿಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಜಿಲ್ಲಾ ಪಂಚಾಯಿತಿಯ ಒಂದು ಅಡಿನಲ್ಲಿ ಇಡೀ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಈ ರೀತಿಯ ಕಾರ್ಯಕ್ರಮ ಎಲ್ಲ ಶಾಲೆಗಳಲ್ಲಿ ನಡೀತಾ ಇದೆ. ಈ
ಈ ವರ್ಷ 5 ನಮ್ಮ ಕ್ಲಸ್ಟರ್ನಲ್ಲಿ ಒಂದು 4 ಶಾಲೆಗಳಲ್ಲಿ ನಡೀತಾ ಇದೆ ಅಂತಂದ್ರೆ ಮುಂದಿನ ಬಾರಿ ಈ 4 ಶಾಲೆಗಳನ್ನು ಬಿಟ್ಟು ಉಳಿದ 4 ಶಾಲೆಗಳನ್ನ ಈ ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಇಡೀ ತಾಲೂಕಿನಾದ್ಯಂತ ಮತ್ತೆ ಜಿಲ್ಲೆಯಾದ್ಯಂತ ಎಲ್ಲಾ ಶಾಲೆಗಳನ್ನ ಅವರು ಲೆಕ್ಕ ಪರಿಶೋಧನೆ ಮಾಡ್ತಾರೆ. ಅಂದ್ರೆ ಒಂದು ಶಾಲೆಯೂ ಸಹ ಸರ್ಕಾರಿ ಶಾಲೆ ಯಾವುದು ಸಹ ಇದರಿಂದ ಹೊರತಾಗಿ ಉಳಿಯೋದಿಲ್ಲ. ಆ ರೀತಿಯ ಒಂದು ಲೆಕ್ಕ ಪರಿಶೋಧನೆ ಕಾರ್ಯ ನಡೀತಾ ಇದೆ. ಈ ರೀತಿಯ ಲೆಕ್ಕ ಪರಿಶೋಧನೆಯ ಕಾರ್ಯಗಳು ಬೇಗ ಮಾಡಬೇಕು. ಯಾಕೆಂದ್ರೆ ನಮ್ಮ ಮುಖ ನಮಗೆ ಕಾಣೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ನಮಗೆ ಕನ್ನಡಿಯ ರೀತಿಯಲ್ಲಿ ಕೆಲಸವನ್ನು ಮಾಡಿಬಿಟ್ಟು ನಮ್ಮ ಕೆಲಸ ಯಾವ ರೀತಿ ಆಗ್ತಾ ಇದ್ರೆ ಅದರಲ್ಲಿ ಯಾವುದು ತುಂಬಾ ಚೆನ್ನಾಗಿದೆ, ಇನ್ಯಾವುದಾದ್ರೂ ಅಂಶ ಸುಧಾರಿಸಬೇಕಾಗಿದೆ, ಯಾವ್ದನ್ನ ಸುಧಾರಿಸಿದ್ರೆ ಇನ್ನೂ ನಮ್ಮ ವ್ಯವಸ್ಥೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಕ್ಕಂಥದ್ದನ್ನ ನಮಗೆ ಮನದಟ್ಟು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಅದೇ ರೀತಿ ಇಲ್ಲಿ ಏನಾದ್ರು ಬೇಕಾಗಿದೆ ಇವರ ಮೂಲಕ ಒಂದು ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಸಹ ನಡೆಯುತ್ತೆ. ಈ ರೀತಿಯ ಒಂದು ಲೆಕ್ಕ ಪರಿಶೋಧನೆ ಮಾಡ್ತಾ ಇರತಕ್ಕಂಥದ್ದು ತುಂಬಾ ಆಶಾದಾಯಕ ಅಂಶ. ಈ ರೀತಿಯ ಎಲ್ಲ ಶಾಲೆಗಳಲ್ಲಿ ಈ ರೀತಿಯ ಒಂದು ಲೆಕ್ಕ ಪರಿಶೋಧನೆ ನಡೀಬೇಕು ಅಂತ ನಾನು ಸಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಈ ಶಾಲೆಯಲ್ಲಿ ನಾನು ಗಮನಿಸಿದ್ರೆ ಒಂದು 2 ಅಂಶಗಳನ್ನ ನಾನು ಗಮನಿಸಿದೆ. ಅಂದ್ರೆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ 2ನೇ ತರಗತಿ ಪಠ್ಯಪುಸ್ತಕ ಬಂದಿಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಈ ಡಿಸ್ಟಿಕ್ಕಿಗೆ ಮತ್ತೆ ಸ್ಟೇಟ್ಗೆ ನಾವು ಬೆಂಗಳೂರು DSC ಆಕೆಯಿಂದ ಪಠ್ಯಪುಸ್ತಕ ಏನು ಬೋರ್ಡ್ ಇದೆ ಅಲ್ಲಿಂದ ಸರಬರಾಜು ಆಗುತ್ತೆ. ಸರಬರಾಜು ಇಲ್ಲಿ ಕೊಟ್ಟಿರ್ತಕ್ಕ ನಾವು ಮೊದಲನೇ ಸಹ ಇನ್ನೇನು ಕೊಟ್ಟಿರ್ತೀವಿ ಅದನ್ನ ನಮ್ಮ ತಾಲೂಕಿಂದ ಜಿಲ್ಲೆ ಕೊಟ್ಟಿರ್ತಾರೆ, ಜಿಲ್ಲೆಯಿಂದ ಸ್ಟೇಟ್ಗೆ ಕೊಟ್ಟಿರ್ತಾರೆ. ಆದಾಗ್ಯೂ ಸಹ ಕೆಲವು 1-2 ಟೈಟಲ್ಗಳು ಏನಾಗಿದೆ ಆ ತಾಂತ್ರಿಕ ತೊಂದರೆಯಿಂದ ಬರ್ತಕ್ಕಂಥದ್ದು ನಿಧಾನ ಆಗಿದೆ. ಹಾಗಾಗಿ ನಮಗೆ ಬಂದ ತಕ್ಷಣ ಏನು ತಾಲೂಕು ಬೋರ್ಡಲ್ಲಿ ಬಂದದ್ದು ನಾವು ಇಲ್ಲಿ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ. ಇನ್ನೇನು ಒಂದು ವಾರದಲ್ಲಿ ಬರ್ಬೋದು ಎಲ್ಲ ಪಠ್ಯಪುಸ್ತಕಗಳು ಅಂತ ನಾನು ಸಹ ಈ ಒಂದು ಸಭೆಗೆ ತಿಳಿಸ್ತಾ ಮತ್ತೆ ಮುಂದುವರೆದಂತೆ ಈ ಕಂಪ್ಯೂಟರ್ ಮತ್ತೆ ಡಿಜಿಟಲ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು. ನಾನು ಸಹ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತೀನಿ. ಈ ಒಂದು ಎಲ್ಲ ರೀತಿಯ ಸರ್ಕಾರಿ ಶಾಲೆಗಳಲ್ಲಿ ಡಿಜಿಟಲ್ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿಕೊಟ್ರೆ ಇನ್ನೂ ಸಹ ನಮ್ಮ ಸರ್ಕಾರಿ ಶಾಲೆಗಳು ತುಂಬಾ ಚೆನ್ನಾಗಿ ಅಭಿವೃದ್ಧಿಯನ್ನು ಪಡಿತವೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮತ್ತೆ ನಮ್ಮ ಮೇಲಾಧಿಕಾರಿಗಳು ಗಮನ ಹರಿಸ್ಲಿ ಈ ವಿಷಯವನ್ನ ನಮ್ಮ ಇಲಾಖೆಯ ಅಂತ ಹೇಳ್ತಾ ಮತ್ತೆ ಇಲ್ಲಿಯ ಒಂದು ಸ್ಟ್ರೆಂತ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಈಗಾಗಲೇ 3 ಶಾಲೆ ಇದೆ. ಈ ಗ್ರೌಂಡ್ ಅಲ್ಲೇ 2 ಇದೆ. ಒಂದು ಉರ್ದು ಶಾಲೆ ಇದೆ, ಅಲ್ಲೂ ಸಹ ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ. ಮತ್ತೆ ನಮ್ಮ ಮಾದರಿ ಶಾಲೆ ರೋಡ್ ಪಕ್ಕನೇ ಇದೆ, ಅಲ್ಲೂ ಸಹ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಇದೆ. ಇಲ್ಲಿ ಕೇವಲ ಕನ್ನಡ ಮೀಡಿಯಂ ಮಾತ್ರ ಇದೆ. ನಮ್ಮ ಪೋಷಕರಿಗೆ ಒಂದು ಮನೋಭಾವನೆ ಇದೆ ಈಗ ಏನಂತಂದ್ರೆ ನಾವು ಇಂಗ್ಲಿಷ್ ಮೀಡಿಯಂ ಅನ್ನು ಓದಿಸ್ಬೇಕು ಅಂತ ಒಂದು ಮುಖ್ಯವಾದಂತ ಒಂದು ಆಸೆ ಅವರು. ಹಾಗಾಗಿ ಆ ಒಂದು ಮೈನ್ ಕಾರಣದಿಂದ ಇಲ್ಲಿ ಸ್ವಲ್ಪ ನಾವು ಗಮನಿಸಿದಂತೆ ದಾಖಲಾತಿಯ ಒಂದು ಕೊರತೆ ಕಂಡು ಬರ್ತಾ ಇದೆ. ಆದ್ರೂ ಸಹ ನಮ್ಮ ವಾರ್ಡನ್ ಮತ್ತೆ ನಮ್ಮ ಮುಖ್ಯ ಶಿಕ್ಷಕರು ಈ ನಮ್ಮ STMC ಎಲ್ಲ ಸಾಕಷ್ಟು ಶ್ರಮ ವಹಿಸ್ತಾ ಅವರ ಒಂದು ಸಹಕಾರದೊಂದಿಗೆ ಸಾಕಷ್ಟು ಒಂದು ದಾಖಲಾತಿಯನ್ನು ಉಳಿಸ್ಕೊಳ್ಳತಕ್ಕಂಥ ಕೆಲಸವನ್ನ ನಮ್ಮ ಮುಖ್ಯ ಶಿಕ್ಷಕರು ಅವರ ಸಹ ಶಿಕ್ಷಕರಿಂದ ಇಲ್ಲಿ ಒಂದು STMC ಅವರು ಮಾಡ್ತಾ ಇದ್ದಾರೆ. ಇದು ಸಹ ಈಗಿನಲ್ಲೂ ಸಹ ಈ ದಾಖಲಾತಿ ಆಗ್ತಕ್ಕಂಥ ಒಂದು ಪ್ರೊಸೆಸ್ ನಡೀತಾ ಇದೆ. ಇನ್ನೂ ಆಗುತ್ತೆ ಇರ್ತಕ್ಕಂಥ ಆಶಾಭಾವನೆಯನ್ನ ನಾನು ಸಹ ವ್ಯಕ್ತಪಡಿಸ್ತೀನಿ. ಲಾಸ್ಟ್ ಟೈಮ್ ನಮಗೆ 46ರಿಂದ 50 ತನಕ ದಾಖಲಾತಿ ಆಗಿತ್ತು. ಹಾಗಾಗಿ ಈ ಸತಿ 50 ಮೀರ್ಬೋದು ಅಂತಕ್ಕಂಥ ನಿರೀಕ್ಷೆ ನಮ್ಮಲ್ಲೂ ಸಹ ಇದೆ. ಈ ತಿಂಗಳು ಸಹ ನೋಡಬೇಕಾಗ್ತದೆ. ಯಾಕಂದ್ರೆ ಹಾಸ್ಟೆಲಲ್ಲಿ ಅಪ್ಲೈ ಇರೋದು ನೀವೇ ಹೇಳಿದ್ರೆ ಹಾಸ್ಟೆಲ್ ಮಕ್ಕಳಿಗೆ ತುಂಬಾ ಬರೋದ್ರಿಂದ ಸ್ವಲ್ಪ ಅದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ವಿ. ಹಾಗಾಗಿ ಇನ್ನೂ ನಿರೀಕ್ಷೆ ಇದೆ ನಮಗೆ. ದಾಖಲಾತಿ ಆಗ್ತಾ ಇದೆ. ಅದಕ್ಕೆ ತುಂಬಾ ಸಹಕಾರವನ್ನು ಕೊಡ್ತಾ ಇರಬೇಕು ನಮ್ಮ ವಾರ್ಡನ್ ಸರ್ ಆಗಿರ್ತಕ್ಕಂಥ ರಾಘವೇಂದ್ರ ಸರ್ ಅವರು ಸಹ ಈ ಮೂಲಕ ಇಲಾಖೆ ಪರವಾಗಿ ಮತ್ತೆ ಶಾಲೆಯ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂದುವರೆದಂತೆ ಇನ್ನ ನಮ್ಮ ಪೋಷಕರು ನಮ್ಮ ದಾಖಲಾತಿ ಬಗ್ಗೆ ಮಾತಾಡ್ತಿದ್ವಿ. ಅದಕ್ಕೋಸ್ಕರ ನೀವು ಸಹ ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ನಾನು ಈ ಒಂದು ಶಾಲೆಯ ಪರವಾಗಿ ಮತ್ತೆ ಇಲಾಖೆ ಪರವಾಗಿ ಕೇಳ್ಕೊಳ್ತಾ ನಿಮ್ಮ ಮನೆಯ ಅಕ್ಕಪಕ್ಕದ ಏನು ಪೋಷಕರು ಇರ್ತಾರೆ ಅವರಿಗೂ ಸಹ ಶಾಲೆಯ ಬಗ್ಗೆ ಮನವರಿಕೆ ಮಾಡಿಕೊಡಿ. ಇಲ್ಲಿ ನೋಡಿ ಒಬ್ಬ NGT ಟೀಚರ್ ಇದ್ದಾರೆ, ಮೇಘನಾ ಮೇಡಮ್ ಅಂತ ಹೇಳ್ಬಿಟ್ಟು. ಅವರು ಪದವೀಧರ ಸಹ ಶಿಕ್ಷಕರು. ಮ್ಯಾಥ್ಸ್ ಮತ್ತೆ ಗಣಿತದಲ್ಲಿ ಅವರು ಸ್ಪೆಷಲಿಸ್ಟ್, ಅಂದ್ರೆ ಆ ವಿಷಯಕ್ಕಂತಾನೆ ಅವ್ರನ್ನ ತಗೊಂಡಿದ್ದಾರೆ. ಹಾಗೆಯೇ ನಮ್ಮ ಮುಖ್ಯ ಶಿಕ್ಷಕರು ಇಂಗ್ಲಿಷ್ ವಿಷಯವನ್ನು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ಆರ್ಟ್ಗಳಾಗಿ ನಮ್ಮ ಎಲ್ಲಾ ತರಬೇತಿಗಳಲ್ಲೂ ಸಹ ಸಹಭಾಗಿತ್ವವನ್ನು ವಹಿಸಿಬಿಟ್ಟು ಇಲಾಖೆಗೆ ಮತ್ತೆ ಶಿಕ್ಷಕರ ಒಂದು ಅಭಿವೃದ್ಧಿಗೋಸ್ಕರ ಸಹಕರಿಸ್ತಿದ್ದಾರೆ. ಅದೇ ರೀತಿ ತುಂಬಾ ಹಿರಿಯ ಶಿಕ್ಷಕರಾಗಿದ್ದಾರೆ. ಅಂಬಿಕಾ ಮೇಡಮ್ ಇದ್ದಾರೆ, ಮತ್ತೆ ಪದ್ಮಾ ಮೇಡಮ್ ಇದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಅವರೆಲ್ಲ ಕಲಿಕಲಿ ವಿಭಾಗ ಇದೆಲ್ಲ ನಿರ್ವಹಣೆ ಮಾಡ್ತಿದ್ದಾರೆ. ಚೆನ್ನಾಗಿರ್ತಕ್ಕಂಥ ಒಂದು ಶಿಕ್ಷಕ ವ್ಯವಸ್ಥೆ ಇದೆ. ಅದೇ ನಾವು ಏನಂದ್ರೆ ಪೋಷಕರ ಒಂದು ಅವಕಾಶ ಇಂಗ್ಲಿಷ್ ಮೀಡಿಯಂ ಆಗಿರೋದ್ರಿಂದ ಈ ಇಂಗ್ಲಿಷ್ ಮೀಡಿಯಂ
ಹೌದು ಸರ್. ಹಾಗಾಗಿ ಅವರ ಒಂದು ಸಹಕಾರನೂ ಬೇಕು. ಮತ್ತೆ ಇಂಗ್ಲಿಷ್ ಮೀಡಿಯಂ ಮಾಡೋದು ದೊಡ್ಡದಲ್ಲ. ಆಮೇಲೆ ನಾನು ಸಹ ಸಲಹೆ ಕೊಟ್ಟೆ, ಸರ್ ನೀವು ಇಂಗ್ಲಿಷ್ ಮೀಡಿಯಂ ಮಾಡ್ಬಿಡಿ ನೋಡೋಣ ಅಂತೇಳಿ. ಆದ್ರೆ ಈ ಸರ್ಕಾರ ಏನ್ ಮಾಡುತ್ತೆ, ನಮ್ಮ ಸರ್ಕಾರ ಇಂಗ್ಲಿಷ್ ಮೀಡಿಯಂ ಮಾಡಿದ ತಕ್ಷಣ ಎಕ್ಸ್ಟ್ರಾ ಟೀಚರ್ ಕೊಡಲ್ಲ. ನೀವು ಮಾಡಿ ಒಂದು 3 ವರ್ಷ ಮಾಡಿ 4 ವರ್ಷ ಮಾಡಿ ಆಮೇಲೆ ನಾವು ನಿಮಗೆ ಟೀಚರ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ಬಿಡ್ತಾರೆ ನಮ್ಮ ಟೀಚರ್ಸ್, ಯಾಕಂದ್ರೆ ಇರೋದ್ರಲ್ಲೇ ಅವರಿಗೆ 7, 8, 12, 13, 14 ಸಬ್ಜೆಕ್ಟ್ ಬಂದ್ಬಿಟ್ಟಿದ್ದಾರೆ. ಈಗಾಗಲೇ 1ರಿಂದ 7 ತರಗತಿ ತನಕ ಈಗ 1ರಿಂದ 4 ಸಬ್ಜೆಕ್ಟ್ ಬರುತ್ತೆ. 6, 7 ಸಬ್ಜೆಕ್ಟ್ ಎಲ್ಲ ಬಂದ್ಬಿಡುತ್ತೆ. 6 ಸಬ್ಜೆಕ್ಟ್ 7 ಸಬ್ಜೆಕ್ಟ್ ಹಂಗಿದಾಗ ಇದನ್ನ ಆಕ್ಷನ್ ಅದನ್ನೆಲ್ಲ ಹಂಚ್ಕೊಂಡು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂಗೆ ಮತ್ತೆ ಪ್ರತ್ಯೇಕವಾಗಿ ವಿಷಯಗಳನ್ನೆಲ್ಲ ಬದಲಿಸಬೇಕು. ಈ ಎಲ್ಲ ಒಂದು ಕೊರತೆಗಳು ಕಂಡು ಬರೋದ್ರಿಂದ ಸ್ವಲ್ಪ ಅದು ಹಿನ್ನಡೆ ಆಗ್ತಾ ಇದೆ ಅಂತ ಅನ್ಕೊಂಡ. ಮತ್ತೆ ಶಿಕ್ಷಕರ ರೇಷಿಯೋದ ಬಗ್ಗೆ ಮಾತಾಡಿದ್ದು, ನಮ್ಮ ಒಂದು ಇಲಾಖೆಯ ಈಗಿನ ಒಂದು ವಿಚಾರದ ಪ್ರಕಾರ 30 ಜನಕ್ಕೆ ಒಬ್ಬ ಶಿಕ್ಷಕರು ಇರಬೇಕಂತಕ್ಕಂಥದ್ದು ಒಂದು ನಿಯಮ ಇದೆ. ಈಗಾಗಲೇ ಹೆಚ್ಚುವರಿ ಬಸ್ಸಸ್ ನಮ್ಮ ಇಲಾಖೆ ಶುರು ಮಾಡಿದೆ ಸರ್. ನಮ್ಮ ಟೀಚರ್ಸ್ಗೆಲ್ಲ ಗೊತ್ತಿದೆ. ಒಂದೊಂದು ಶಾಲೆಯಲ್ಲಿ 2-3 ಟೀಚರ್ಗಳನ್ನ ಮತ್ತೆ LCS ಅಲ್ಲಿ ಇಬ್ಬರಿಗೂ ಸಹ ಹೆಚ್ಚುವರಿ ಅಂತ ತೋರಿಸಿದ್ರೆ, ಅಂದ್ರೆ ಇಬ್ಬರು ತೆಗಿಯಲ್ಲ, ಅದರಲ್ಲಿ ಒಬ್ಬರನ್ನ ಉಳಿಸಿ ಒಬ್ಬರನ್ನ ತೆಗಿಬೇಕು ಅಂತಕ್ಕಂಥ ವಿಚಾರ ಇದೆ. 10 ಮಕ್ಕಳಿಗಿಂತ ಕಡಿಮೆ ಇದ್ರು ಅಂದ್ರೆ ಇದು 2 ಟೀಚರ್ ಇದ್ರೆ ಒಬ್ಬರನ್ನ ತೆಗಿತಾರೆ. ಹಾಗೇನೆ ಈ ತರ HBS ಶಾಲೆಗಳು ಸಹ ಅವರು ನಾವೇನ್ ಮಾಡ್ತೀವಿ, ಸಬ್ಜೆಕ್ಟ್ ಲೆಕ್ಕ ಹಾಕ್ತೀವಿ. ನನಗೂ ಅರ್ಥ ಆಗುತ್ತೆ, ಯಾಕಂದ್ರೆ ನಾನು ಸಹ ಶಿಕ್ಷಕನಾಗಿ CFP ಆಗಿ ಗೊತ್ತಿರೋದು. ಪಾಠ ಬಂಧನೆ ಮಾಡಬೇಕಾದ ಸಂದರ್ಭದಲ್ಲಿ ಸಬ್ಜೆಕ್ಟ್ ಹೊರ ಎಷ್ಟಾಗುತ್ತೆ ಅಂತ ನಮಗೆ ಗೊತ್ತು. ಆದ್ರೆ ಇಲಾಖೆ ಹೇಳೋದೇನು, ನಿಮಗೆ 30:1 ಅಂತ ಹೇಳ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಶಿಕ್ಷಕರು ಈಗ ಆರೈಕೆಯನ್ನು ನೋಡಿದ್ರೆ ಈ ಶಾಲೆಗೆ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಇದು ಜಾಸ್ತಿ ಇದೆ ಅಂತಕ್ಕಂಥದ್ದು ಇಲಾಖೆ ಅಭಿಪ್ರಾಯ. ಹಾಗೆ ಅದಕ್ಕೆ ನಾವು ಹೇಳೋದು ಎಲ್ಲದಕ್ಕೂ ಮೂಲ ಕಾರಣ ಸ್ಟ್ರೆಂತ್ ಒಂದು ಜಾಸ್ತಿ ಆಯ್ತು ಅಂದ್ರೆ ನಮಗೆ ಆಟೋಮೆಟಿಕ್ ಶಿಕ್ಷಕರು ಬಂದ್ರೆ ಎಲ್ಲ ಬೇರೆ ರೀತಿಯ ವ್ಯವಸ್ಥೆಗಳು ಬರ್ತವೆ. ಹಾಗಾಗಿ ಪೋಷಕರು ದಯಮಾಡಿ ನೀವು ಸಹ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಮನವೊಲಿಸಿ ಈ ಒಂದು ಶಾಲೆಯ ದಾಖಲಾತಿ ಹೆಚ್ಚಳ ಮಾಡುವಲ್ಲಿ, ಅಭಿವೃದ್ಧಿ ಮಾಡುವಲ್ಲಿ ನೀವು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದಿಷ್ಟು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀನಿ. ಈ ಒಂದು ಸಭೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹ ವಹಿಸಿ ಶಾಲೆಯ ದಾಖಲಾತಿ ಹೆಚ್ಚಿರುವ ಪೋಷಕರು ಸಹ ಕೈ ಪುಸ್ತಕ ತಿಳಿಸಿಕೊಟ್ಟಂತ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ನಮ್ಮ ಮನೆಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಸಭೆಯನ್ನು ಉದ್ದೇಶಿಸಿ ಅಷ್ಟೇ ನಾವು ಆಡಳಿತ ಶ್ರೀಯುತ ರಾಘವೇಂದ್ರ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಯ ಗ್ರಾಮ ಗ್ರಾಮ ಸಂಪನ್ಮೂಲ ಹಾಗೂ ಸಿಆರ್‌ಗಳವರೇ, ಈ ವಾರ್ಡ್ನ ಸದಸ್ಯರಾಗಿರ್ತಕ್ಕಂಥ ನಾನು ಕುಟುಂಬವರೇ ಹಾಗೂ SDMC ಅಧ್ಯಕ್ಷರೇ, ಶಾಲೆಯ ಮುಖ್ಯಸ್ಥರೇ ಹಾಗೂ ಉಪಸ್ಥಿತರಿದ್ದ ಎಲ್ಲ SDMC ಸದಸ್ಯರೇ, ಪೋಷಕರು, ಎಲ್ಲ ರೀತಿಯ ವಿದ್ಯಾರ್ಥಿಗಳ ಹಾಗೂ ಶಾಲೆಯ ಎಲ್ಲ ಶಿಕ್ಷಕರು, ಸಾಮಾಜಿಕ ಪ್ರತಿಪಕ್ಷ ಸುದೀರ್ಘವು ನಾವು ಕೂಡ ಅವನ್ನೆಲ್ಲ ಗ್ರಾಮ ಪಂಚಾಯತಿಗೆ ಹೋಗ್ತಾ ಇದ್ದೇವೆ. ಗ್ರಾಮ ಪಂಚಾಯತಿಯ ಲೆಕ್ಕ ಪರಿಶೀಲನೆ ಮಾಡ್ತಾ ಇದ್ದೇವೆ. ನಾವೆಲ್ಲ ಸಾಕಷ್ಟು ಅನುಭವ ಲೆಕ್ಕ ಪರಿಶೀಲನೆ ಮಾಡೋಕ್ಕೆ ಬಿಡ್ತೇವೆ. ಈಗ ಗ್ರಾಮ ಪಂಚಾಯತಿ ಲೆಕ್ಕ ಪರಿಶೀಲನೆ ಮಾಡ್ಬೋದು, ನೋಡ್ಬೇಕು ನಾವು ಬಂದಿದ್ದೀವಿ. ಆದರೆ ಎಷ್ಟು ಸೈಲೆಂಟ್ ಆಗಿ ನಾವು ಕೂಡ ನನಗೆ ಎಷ್ಟು ಪಾಯಿಂಟ್ ನಮಗೂ ಕೂಡ ಶಾಲೆ ಎಷ್ಟು ನನಗೂ ಕೂಡ ತುಂಬ ನಾಡಿನ ಶಾಲೆಯಲ್ಲಿ ಈಗ ಪ್ರತಿಯೊಂದು ಅಷ್ಟು ಸೂಕ್ಷ್ಮವಾಗಿ ಯಾರು ಮಾಡೋಣ ಮಾಹಿತಿ ಕೊಟ್ಟಾಗ ಖುಷಿ ಆಯ್ತು. ನನಗೂ ನಾಡಲ್ಲಿ ಗೈನ್ ಮಾಡಿದ್ರೆ ಇದಾಗಿದೆ. ಇಷ್ಟೆಲ್ಲ ಅದು ಏನೋ ಅವರು ಇಲಾಖೆ ಪರವಾಗಿ ಇಷ್ಟೆಲ್ಲ ಲೆಕ್ಕ ಪರಿಶೀಲನೆ ಮಾಡಿ ಗುರುತಿಸ್ಬೇಕು. ಈಗ ನಾವು ಜಿಲ್ಲೆಗೆ ನಾವಾಗಿ ಇಲಾಖೆ ಎಷ್ಟು ಇದು ಮಾಡಿದ್ರು ಈ ಥರ ಗ್ರಾಮಸಭೆಗಳನ್ನು ಮಾಡಿದಾಗ ನಮ್ಮ ತಪ್ಪುಗಳೇ ಏನು, ನಮ್ಮ ಕವಿಗಳ ಜನರಲ್ಲಿ ನಿಂದಕರಿರಬೇಕು ಅವ್ರು ನಮ್ಮನ್ನು ಎಚ್ಚರಿಸ್ತಾರೆ. ಆ ಥರ ನಾವು ಎಲ್ಲೋ ಗೊತ್ತಾಗೋ ಗೊತ್ತಿದ್ದು ತಪ್ಪುಗಳು ಮಾಡ್ತೇವೆ. ಆ ಥರ ಆದಾಗ ನಾವೆಲ್ಲ ಅಪ್ಡೇಟ್ ಆಗ್ತದೆ. ನಾವು ಕೂಡ ನ್ಯಾಯಯುತವಾಗಿ ನಮ್ಮ ವೃತ್ತಿ ಧರ್ಮ ಕಟ್ಟಲ್ಲೇ ಕರ್ತವ್ಯ ನಿರ್ವಹಿಸುತ್ತೆ. ಇಂಥದ್ದೆಲ್ಲ ಮಾಡಬೇಕು ಸರ್. ನಮ್ಮನ್ನು ಏನು ವಾಶ್ ಮಾಡೋದು, ರಿಫ್ರೆಶ್ ಮಾಡೋದು, ಈ ಥರ ಲೆಕ್ಕ ಪರಿಶೋಧನೆಗಳು ಕೂಡ ಒಳ್ಳೆಯದು ಅಂತ ಹೇಳ್ತಾ
ಈ ಥರ ಸುದೀರ್ಘವಾಗಿಲ್ಲ ನಮ್ಮನ್ನು ಕೂಡ ಅವರು ಮನೆ ಆಶ್ರಯ ಬಂದು ನಮ್ಮ ಮಕ್ಕಳನ್ನು ಕೂಡ ಏನು ಮುಖಾಮುಖಿಯಾಗಿ ಭೇಟಿಯಾಗಿದ್ದಾರೆ. ಎಲ್ಲ ತುಂಬ ಸೂಕ್ಷ್ಮವಾಗಿ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ಅಬ್ಸರ್ವ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಇಲಾಖೆ ಎಲ್ಲ ನಾನೊಬ್ಬ ಪೋಷಕರಾಗಿ ಶಿವಮೊಗ್ಗದಿಂದ ಒಂದನೇ ನಮಸ್ಕಾರ ತಿಳಿಸ್ತೇನೆ. ಹಾಗೆ ನಾನೊಬ್ಬ ಪೋಷಕ ನನ್ನೆಲ್ಲ ಆಸ್ತಿ ವಿದ್ಯಾರ್ಥಿಗಳು ಕೂಡ ಜಾಸ್ತಿ ವಿದ್ಯಾರ್ಥಿಗಳು ಅರ್ಧ ವಿದ್ಯಾರ್ಥಿಗಳು ಇರುತ್ತಾರೆ. ನಾನೊಬ್ಬ ಪೋಷಕರಾಗಿ ಏನು ಅಂದರೆ ಈ ಮಕ್ಕಳು ಯಾವುದಾದ್ರೂ ಸಾಮಾಜಿಕ ವಾತಾವರಣ ಇರಬೇಕು, ಶೈಕ್ಷಣಿಕ ವಾತಾವರಣ ಸರಿ ಇರಲಿಲ್ಲ, ಮನೆಯ ವಾತಾವರಣ ಸರಿ ಇರಲಿಲ್ಲ, ಅವು ಅನ್ಎಜುಕೇಟೆಡ್ ಆಗಿರ್ತಾರೆ. ಈ ಮಕ್ಕಳಿಗೆ ಗಮನಿಸೋಕ್ಕೆ ಆಗಲ್ಲ. ಅಂದರೆ ನಮ್ಮ ಪರವಾಗಿ ನಾವು ಕೂಡ ಕೇಳ್ತೇವೆ, ಸರ್ ಮಕ್ಕಳು ಓದ್ತಾರೆ, ಮಕ್ಕಳು ಬದಲಾವಣೆ ಆಗಿರ್ತಾರೆ, ಹಿಂಗೆ ನಮ್ಗೆ ಒಂದ್ಸರಿ ಬೇಸರ ಅಂತ ಹೇಳೋದು. ಕೆಲವು ಮಕ್ಕಳು ಬೇರೆ ಬೇರೆ ವಾತಾವರಣದಲ್ಲಿ ಹೋದರೆ ಅವ್ರಿಗೆ ಒಗ್ಗದೇ ಕಷ್ಟ ಆಗುತ್ತೆ. ಈ ವಾತಾವರಣ ಒಗ್ಗದೆ ಈಗ ಮಣ್ಣಿರ್ತಾರೆ, ಬೀದಿ ಓಡಾಡ್ತಿರ್ತಾರೆ, ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಏನೋ ಪುಸ್ತಕ ಕೆಲವು ಇದಾಗಿರ್ತಾರೆ. ಆ ಥರದ್ದೆಲ್ಲ ಇದನ್ನು ಮಾಡಿ ನಾವು ನೋಡ್ ಮಾಡ್ತೀವಿ. ಇದಿಷ್ಟು ಆಟದಲ್ಲಿ ನೋಡ್ ಮಾಡ್ತೀವಿ. ನಾನು ಹೇಳಿದೆ ಶಿಕ್ಷಕರು, ನಾನು ಒಬ್ಬ ಪೋಷಕರಾಗಿ ಬಯಸೋದು ನಿಮ್ಮ ವೃತ್ತಿ ಧರ್ಮವನ್ನು ನಿಜವಾಗ್ಲೂ ಕಾಪಾಡ್ಕೊಳ್ಳಿ. ಸರ್ಕಾರ ನಮ್ಗೆ ಇಷ್ಟೆಲ್ಲ ಸೌಲಭ್ಯ ಕೊಟ್ಟಿದೆ, ಇಷ್ಟೆಲ್ಲ ಸ್ಯಾಲ್ರಿ ಕೊಡುತ್ತೆ. ನಾನು ಒಬ್ಬ ವೃತ್ತಿ ಸರ್ಕಾರಿ ಸೇವಕರಾಗಿ ನಾನು ಇದ್ದೀನಿ. ಅಂದರೆ ಒಂದು ಮಗು ಅಟ್ಲೀಸ್ಟ್ ನಾವೇನು ಎಲ್ಲರೂ ವೃತ್ತಿ ಶಕ್ತಿ ಒಬ್ಬ ಒಂದು ಮಗು ವ್ಯತ್ಯಾಸ ಇರ್ತದೆ. ಎಲ್ಲ ಮಕ್ಕಳು 3 ಮಾರ್ಕ್ಸ್ ಬೇಕಾಗುತ್ತೆ. ನಾನು ಪೋಷಕ, ನಾನು ಅದನ್ನು ನಿರೀಕ್ಷೆ ಮಾಡೋದು. ಅಟ್ಲೀಸ್ಟ್ ಒಂದು ಮಗು ವಿದ್ಯಾಭ್ಯಾಸ ಮುಗಿಸೋದ್ರೆ ಆ ಮಗು ಇಲ್ಲಿ ಬಂದಿರೋದ್ರೆ ಅದೇನೋ ಕೆಟ್ಟ ಭಾಷೆ ಮಾತಾಡ್ಕೊಂಡಿದೆ, ಇದಾಗಿದೆ, ಅದು ಇದು ಹೋಗೋದ್ರೆ ಮೌನ ಮಾಡಿಕೊಡ್ಬೋದು. ಆ ಶಕ್ತಿ ಇರ್ತಕ್ಕಂಥದ್ದು ಶಿಕ್ಷಕರಿಗೆ ಮಾತ್ರ. ಶಿಕ್ಷಕರು ಹೇಳಿದ ಮಾತ್ರ ನಾನು ಮನೆ ನಮ್ಮ ಇಲ್ಲ ನಾವು ಈಗ 2+3 = 5 ಅಂತ ಹೇಳ್ತಾರೆ. ನಾನು 6 ಅಂತ ಒಬ್ಬ ಅವ್ರು 6 ಅಂತ ಹೋಗ್ತೀನಿ, ಈಗ 6 ಸುಳ್ಳು ಹೇಳಿದ್ರು ಒಪ್ಪುತ್ತೆ. ಆ ಥರ ಮೋಡಿ ಬರ್ತಕ್ಕಂಥ ಶಕ್ತಿ ಶಿಕ್ಷಕರಿಗೆ. ನೀವು ನಿಜವಾದ ಈ ಸಮಾಜದಲ್ಲಿ ನಿಜವಾದ ಹೀರೋಗಳಿದ್ದೀವಿ. ಒಬ್ಬ ರಾಷ್ಟ್ರಪತಿ ಆದರೆ, ಒಬ್ಬ ಇನ್ಫೋಸಿಸ್ ಅಧ್ಯಕ್ಷ ಆದರೂ ಕೂಡ ಲಾಸ್ಟ್ ಕ್ಲಾಸ್ ನೆನೆಸಿದೆ. ನಾನು ಪ್ರಾಥಮಿಕ ಶಿಕ್ಷಣ ಇಲ್ಲಿದ್ದೆ, ನನಗೆ ಆ ಶಿಕ್ಷಕರು ನಂಬಿಕೆ ಟೀಚರ್ ನನಗಿದ್ರು ಅಂತ ಅವ್ರು ನೆನೆಸ್ತಾರೆ. ನಿಜವಾಗ್ಲೂ ನಾವು ನನ್ನ ಶಿಕ್ಷಕರು ನಾನು ಒಂದು MSc ಇರುವುದಂತೂ GK ಜಯರಾಮ್ ಅಂತ ಇಂಗ್ಲೀಷ್ ಶಿಕ್ಷಕರು ಈಗಲೂ ನೆನೆಸ್ತೀನಿ. ರಾಮಪ್ಪಗೌಡ ಡಿಗ್ರಿ ಎಕನಾಮಿಕ್ಸ್ ಮಾಡಿ ಈಗಲೂ ನೆನೆಸ್ತೀನಿ. ಈ ಥರದ ಶಿಕ್ಷಣವನ್ನು ನಾವೆಲ್ಲ ಒಂದು MSc ಅಂತ ಕ್ಯಾಂಪಸ್ ಬರುವಂಥದ್ದು. ಆ ಶೈಕ್ಷಣಿಕ ವಾತಾವರಣ ಬರೀ ಪ್ರೈವೇಟ್ ಅಲ್ಲ, ಎಲ್ಲ ಈ ಶಿಕ್ಷಕರು ಗೌರ್ಮೆಂಟ್ ಶಿಕ್ಷಕರು ತುಂಬ ನಾಲೆಡ್ಜಬಲ್, ಸಾಕಷ್ಟು ಪುಸ್ತಕವನ್ನು ಓದಿ ತುಂಬ ನಾಲೆಡ್ಜಬಲ್. ಪ್ರೈವೇಟಲ್ಲಿ ಯಾವುದೇ ರೀತಿಯ ನಾಲೆಡ್ಜ್ ಇರ್ತಕ್ಕಂಥದ್ದು ದಯವಿಟ್ಟು ಇಲ್ಲಿಂದ ಔಟ್ಪುಟ್ ಆದರೆ ಅಟ್ಲೀಸ್ಟ್ ನಾನು ಹೇಳೋದು ಶಿಕ್ಷಕರಿಂದ ನಾನು ಒಬ್ಬ ಪೋಷಕರಾಗಿ ಬಯಸೋದು ಆ ಮಕ್ಕಳಿಗೆ ಕನ್ನಡವನ್ನು ಓದಲಿಕ್ಕೆ ಬರಬೇಕು, ಕನ್ನಡವನ್ನು ಬರೀಲಿಕ್ಕೆ ಬರಬೇಕು, ಕನ್ನಡವನ್ನು ಓದಲಿಕ್ಕೆ, ಕನ್ನಡವನ್ನು ಬರೀಲಿಕ್ಕೆ ಬರಬೇಕು. ಗಣಿತ ಲೆಕ್ಕ ಮಾಡೋದು, ಗಣಿತದಲ್ಲಿ ಲೆಕ್ಕ ಮಾಡಕ್ಕೆ ಹೋಗ್ಬೇಕು, ಗುಣಸಕ್ಕೆ ಬರಬೇಕು, ಕೂಡಕ್ಕೆ ಹೋಗ್ಬೇಕು. ಇಷ್ಟೇ ನಾನು ಒಂದು ಸಮಾಜ ಅದು ಮುಂದೆ ಮಾಡ್ಕೊಳ್ಳುತ್ತೆ, ಅದು ಮುಂದೆ ವೇಟ್ ಮಾಡಿ ಹೋಗ್ತದೆ. ಅದು ಗೊತ್ತಾಗುತ್ತೆ. ಅಟ್ಲೀಸ್ಟ್ ಇಂಗ್ಲೀಷ್ ಆ ಲ್ಯಾಂಗ್ವೇಜ್ ಇಂಗ್ಲೀಷ್ ಹೆಸರು ಬರೆಯಕ್ಕೆ ಕೊಡಬೇಕು, ಕನ್ನಡದ ಹೆಸರು ಬರೆಯಕ್ಕೆ ಕೊಡಬೇಕು, ಹಿಂದಿ 5ನೇ ಕ್ಲಾಸ್ ಹಿಂದಿ ಹೆಸರು ಬರೆಯಕ್ಕೆ ಕೊಡಬೇಕು, ಪೇರೆಂಟ್ಸ್ ಹೆಸರು ಬರೆಯಕ್ಕೆ ಕೊಡಬೇಕು. ನಾನೆಲ್ಲ ಇಂಗ್ಲೀಷ್ ಪೇಪರ್ ಕಲಿಸ್ತೀನಿ, ಕನ್ನಡ ನ್ಯೂಸ್ ಪೇಪರ್ನ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದು ಬರ ಇಷ್ಟು ಆ ಮಗು ಬಂದು ನೀವು ಶಿಕ್ಷಣವನ್ನು ಸಾರ್ಥಕ. ನಾವು ಸಮಾಜ ನಾವು ಅಷ್ಟೇ. ಆಮೇಲೆ ಆ ಮಗುಗೆ ಮೈಂಡ್ ಮೆಚೂರ್ ಆಗ್ತದೆ. ಯಾವುದೇ ಈಗ ಫಿಂಗರ್ ಟಿಪ್ಸಲ್ಲಿ ಗೂಗಲ್ ಹೊಡೆದ್ರೆ ಅಥವಾ ಎಲ್ಲ ಲೈಬ್ರರಿಗೆ ಎಲ್ಲ ಬುಕ್ಸ್ಗಳು ಓದತಕ್ಕಂಥ ಕೇಳಿಸುತ್ತೆ, ಆಟೋಮೆಟಿಕಲ್ಲಿ ಅಷ್ಟೇ ಅಂದರೆ ಬಯಸ್ತೀನಿ ನಾವು, ಅಷ್ಟೇ ಶಿಕ್ಷಣ. ಅದ ನಂತರ ಮಾಡ್ಕೊಂಡು ಹೋಗ್ಬೋದು. ಮತ್ತು ಮೋಲ್ಡ್ ಮಾಡಿದ್ವಿ ಅದಕ್ಕೆ ಸರಿಯಾದ ತಪ್ಪಾದ ಹೇಳಿ ಕಳಿಸಿ ನೀವು. ಅದಕ್ಕೆ ಸಮಯವನ್ನು ಕೊಡಿ. ಏನು ಸಾಮಾಜಿಕ ಮೌಲ್ಯಗಳನ್ನು ಹೇಳಿ, ಮೌಲ್ಯಗಳಿಂದ ಅವ್ರಿಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ. ಮತ್ತು ಸಾಮಾನ್ಯ ಜ್ಞಾನ ಕೊಡಿ. ಮುಖ್ಯಮಂತ್ರಿ ಆದ್ರೆ ಗೊತ್ತಿಲ್ಲ, ಸಿದ್ದರಾಮಯ್ಯ ಹಿಂಗೆ ಹೇಳಿ ನೀವು ಈ ಥರದ ಏನು ಮಾಡಬೇಕು. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏಕವಚನದಲ್ಲೇ ಮಾತಾಡಬೇಕು. ಇಂಥದ್ದನ್ನ ಕಲಿಸಲಿ, ಫಸ್ಟ್ ಇದು ಕಲಿಸಲಿ. ಅದು ಆಮೇಲೆ ಬೇಕಾದಷ್ಟು ಸೋರ್ಸ್ ಸಿಗುತ್ತೆ ಈ ಸಮಾಜದಲ್ಲಿ ಇದರಲ್ಲಿ ಆ ಸಮಯ ಓದ್ಕೊಳ್ಳುತ್ತೆ. ಅದೇನು ಬೇಕು. ನನ್ನ ಮಕ್ಕಳು, ನನ್ನ ಹಾಸ್ಟೆಲ್ ಸ್ಟೂಡೆಂಟ್ ಮಕ್ಕಳು ಇವತ್ತು MBA ಫೈನಾನ್ಸ್ ಮಾಡಿದ್ದಾರೆ. ಎಷ್ಟು ಮಕ್ಕಳು ಪ್ಯಾರಾಮೆಡಿಕಲ್ ಕೋರ್ಸಸ್ ಮಾಡಿದ್ದಾರೆ. ನನಗೆ ಬಂದಾಗ ಏನೇನಿಲ್ಲ ಈಗ ಹೇಳ್ತಾರೆ. ನಾನು ಹೆಣ್ಮಕ್ಳು ಹಾಸ್ಟೆಲ್ 5 ವರ್ಷ ಮಾಡಿದ್ದೀವಿ. ಈಗ ನೆನೆಸ್ತಾರೆ, ಸರ್ ನೀವು ಹೇಳಿದ್ದೀರಾ ನಾನು ಹೇಳ್ತಿದ್ದೆ ಮಾಡಲೇಬಾರ್ದು ಮಕ್ಕಳ, ನೀವು ಮಾಡಲೇಬೇಕು ಓದು. ಹೆಣ್ಮಕ್ಳು ನಾನು ಹೇಳಿದೆ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಬೆಂಗಳೂರು BE ಮಾಡ್ತಿದ್ದಾರೆ. ಎಷ್ಟು ಪೊಲೀಸರು, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಅನ್ಸ್ಬಿಡ್ತಾ ಇದ್ದಾರೆ. ಹಾಗೆ ಆ
ಆ ಥರದ ಮೌಲ್ಡ್ ಮಾಡಿ ನೀವು ಟೀಚರ್ಸ್ ಅದನ್ನು ಮೌಲ್ಡ್ ಮಾಡಿ ನಿಮ್ಮ ವೃತ್ತಿ ಧರ್ಮವನ್ನು ದಯವಿಟ್ಟು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಅಂತ ನನ್ನ 2 ಮಾತು. ವಿದ್ಯಾರ್ಥಿಗಳು ಉತ್ತಮ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಎಂದು ತಿಳಿಸಿಕೊಟ್ಟಂತ ಶ್ರೀಯುತ ರಾಘವೇಂದ್ರ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ದೇಶ ಪರವಾಗಿ ಕಾರ್ಯಕ್ರಮದ ಅಂತಿಮ ಹಂತ ಈಗ ಇಲ್ಲಿವರೆಗೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಸುಮಾರು 134 ಅಂಶಗಳಿಗೆ ಈಗಾಗಲೇ ನಮ್ಮ ಸರ್ ಪ್ರಸ್ತಾವನೆಯನ್ನು ಮಾಡಿದ್ದು. ಅದರ ಮೇಲೆ ಚರ್ಚೆಗೆ ಇರಬೇಕು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಪೋಷಕರ ಸಂಖ್ಯೆ ಸ್ವಲ್ಪ ಕಡಿಮೆನೇ, ಯಾಕೆಂತಂದ್ರೆ ತುಂಬ ಹಾಕಿ ಮಕ್ಕಳಿದ್ದಾರೆ ಅಂತೇಳಿ ನಮ್ಮ ರಾಘವೇಂದ್ರ ಸರ್ ಮಾತಾಡ್ತಾ ಹೇಳಿದ್ರು. ಮಕ್ಕಳಿಗೆ ಸ್ವಲ್ಪ ಸಂಸ್ಕಾರವೂ ಜಾಸ್ತಿ ಬೇಕು ಅಂತ. ಅದು ಸತ್ಯನೂ ಕೂಡ. ಯಾಕೆಂತಂದರೆ ಇಲ್ಲಿ ವಿಭಿನ್ನ ವಾತಾವರಣದಲ್ಲಿ ಬಂದಂಥ ಮಕ್ಕಳಿದ್ದಾರೆ. ನಮ್ಮ ಮಲೆನಾಡು ಭಾಗದಲ್ಲಿ ಇದ್ದಂಥವರು ಬೇರೆ ಬೇರೆ ಭಾಗದಲ್ಲಿ ವೈಷ್ಣವ ಭಾಗದಲ್ಲೂ ಕೂಡ ಚನ್ನಗಿರಿ ಆಗಿರ್ಬೋದು, ಶಿಕಾರಿಪುರ ಆಗಿರ್ಬೋದು, ಭದ್ರಾವತಿ, ಶಿವಮೊಗ್ಗ ಈ ಭಾಗದಿಂದ ಬಂದಂಥ ಮಕ್ಕಳು ಕೂಡ ಇದ್ದಾರೆ. ಅವರು ಒಂದು ಪೇರೆಂಟ್ಸನ್ನು ಕರೀತಿದ್ದಾನೆ. ಅವರು ಇವತ್ತು ಕರೀಲ್ಲ ಸರ್, ದೂರ ಆದ ಕಾರಣಕ್ಕೆ ಕರೀಲ್ಲ. ಅವ್ರ ಪರವಾಗಿ ನಮ್ಮ ಹಾಟೆಲ್ ವಾಡಸರು ಕಂಡು ದೂರದಿಂದ ಕರೆಸಿಲ್ಲ. ಅವರು SDMC ನೂತನ SDMC ರಚನೆ ಮಾಡ್ತೀವಿ. ನನ್ನ ಭಾಗದಲ್ಲಿ ಎಲ್ಲ ಪೋಷಕರನ್ನ ಕರ್ಸ್ಕೊಳ್ಬೇಕಾಗುತ್ತೆ ಅಂತ ಅನಿವಾರ್ಯತೆ ಇರುತ್ತೆ, ಕರೆಸ್ತೇನೆ ಅವಾಗ. ಮತ್ತೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ಅವರು ಬಂದಾಗ ಹೇಳ್ತಾರೆ. ಅವರು ಈ ಉದಾಹರಣೆಗೆ ಶಿಕಾರಿಪುರದಿಂದ ಯಾರೋ ಒಂದು ಪೇರೆಂಟ್ಸ್ ಬಂದರು ಅಂತಂದ್ರೆ ನಮ್ಮ ತುಂಬ ಚೆನ್ನಾಗಿ ಕಲಿತಾರೆ ಕಂಡ್ರಿ. ಯಾಕೆ ಅಂತಂದ್ರೆ ಈ ನಮ್ಮ ಮಲೆನಾಡು ಬೆಲ್ಟ್ ಹೊಸನಗರ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಸಾಗರ ಆಗಿರ್ಬೋದು, ಎಜುಕೇಶನ್ ತುಂಬ ಫಾಸ್ಟ್ ಆಯ್ತು, ಯಾವಾಗಲೂ ಕೂಡ ಫಾಸ್ಟ್ ಆಗ್ತವೆ. ಸೊ ಇಲ್ಲಿ ಬಂದರೆ ಸ್ವಲ್ಪ ಇದಾಗುತ್ತೆ. ಅಲ್ಲಿಂದ ಫೋನ್ ಮಾಡಿ ಹೇಳ್ತಾರೆ ಈಗ ಸ್ವಲ್ಪ ಮಗೋಡಿಲ್ಲ ಸರ್ ಅಂತೇಳಿ. ಅದೇ ನಮಗೆ ಒಂದು ತೃಪ್ತಿ ಕೊಡುತ್ತೆ. ಅಷ್ಟೇ ಬಿಟ್ಟರೆ ಹೆಚ್ಚಿನ ಒಂದು ಭಾಳ ಸಂಸಾರ ಕಲಿಸ್ಬೇಕು ಅಂತಲೂ ಸುಮಾರು ಒಂದು 3-4 ವರ್ಷ ಗಂಟೆ ನಮ್ಮ ಚಾನಲ್ಗೆ ಗೊತ್ತಾಗಿತ್ತು. ಸಮಿತಿ ಬಂದಿರ್ತಾರೆ, ಹೋಗಿರ್ತಾರೆ. ಇದು ದಾಖಲಾತಿ ವಿಚಾರ ಬರುತ್ತೆ. ದಾಖಲಾತಿ ವಿಚಾರ ಏನಾಯ್ತು ಅಂತಂದ್ರೆ ಕಳೆದ ಬಾರಿ 55 ಮಕ್ಕಳು ದಾಖಲಾಗಿತ್ತು ಸರ್. ಅದನ್ನು ಒಂದು 5 ಮಕ್ಕಳು ನಾವು ಮೊರಾರ್ಜಿ ಶಾಲೆಗೆ ನಾವು ಕಳಿಸ್ತೀವಿ. ಸಾಕಷ್ಟು ಶಾಲೆಗಳಿದೆ. ಮೊರಾರ್ಜಿ ಶಾಲೆ ಆಗಿರ್ಬೋದು, ಆದರ್ಶ ಶಾಲೆ ಆಗಿರ್ಬೋದು, ಏಕಲವ್ಯ ಶಾಲೆ ಆಗಿರ್ಬೋದು, ಅಂಬೇಡ್ಕರ್ ಶಾಲೆ ಆಗಿರ್ಬೋದು. ಈ ಮೊರಾರ್ಜಿ ಶಾಲೆ ಅಂತೇಳಿ ಮೊರಾರ್ಜಿ ಶಾಲೆಗೆ ಎಲ್ಲಿದೆ ಸರ್ ಪರ್ಸೆಂಟೇಜ್? ನಾನು ಕೋಟೆ ಕರೆಯೋದ್ರಿಂದ 60% ಮಕ್ಕಳನ್ನೆಲ್ಲ ಆಯ್ಕೆ ಮಾಡ್ತಾ ಇದ್ದೆ. 60, 72 ಆಯ್ಕೆ ಮಾಡ್ತಾ ಇದ್ದೆ, ಕಳಿಸ್ತಾ ಇದ್ದೆ. ಕೊನೆಗೆ 42 ಕಳಿಸ್ತು ಸರ್. ಕೊನೆಗೆ 36 ಇದ್ದವ್ರನ್ನು ಸೆಲೆಕ್ಟ್ ಆಗಿದೆ, ಕಳಿಸಿ ಆಗಿದೆ ಸರ್. 36 ಇದ್ದವ್ರನ್ನು ಕಳಿಸಿ ಅಂದರೆ ನಾವು ಹಂಗಾರೆ ಯಾರೇ ಪಾಠ ಮಾಡ್ಬೇಕು ಸರ್? ಈಗ ಸ್ಥಿತಿಗತಿಗಳು ಹಿಂಗಾಗಿದೆ. ನಿಜವಾಗ್ಲೂ ಒಂದು ಶಾಲಾ ಇರೋದು ಅಂತಂದರೆ ನವೋದಯ ಶಾಲೆ ಬೇಕಾದ್ರೆ ಹೇಳಿದ್ರೆ ಅದಕ್ಕೆ ಒಳ್ಳೆ ಪರ್ಸೆಂಟೇಜ್, ಒಳ್ಳೆ ಕ್ವಾಲಿಫೈಡ್ ಅಂತ ಸೆಲೆಕ್ಟ್ ಆಗ್ತಾ ಇದೆ. ಈಗ ಅವ್ರ ಶಾಲೆಗೆ ಮಕ್ಕಳಿದೆ, ನಮ್ಮ ಸರ್ಕಾರಿ ಶಾಲೆಗಳನ್ನು ಅವರೇ ಹೇಳ್ಕೊಂತಿದ್ರೆ ನಮಗೆ ಮಕ್ಕಳು ಉಳಿತಾರೆ. ಇಲ್ಲಿ ಇವೆಲ್ಲ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಭಾಳ ಇದೆ. ಜೊತೆಗೆ ಈಗ ಚಿಂಚೋಳಿ ತಾಲೂಕಿನಲ್ಲಿ ಮೊನ್ನೆ ಒಂದು ವರದಿ ಬಂತು, 60 ಶಾಲೆಗಳನ್ನು ಮುಚ್ಚಿದ್ದಾರೆ. ಈಗ ಮೊನ್ನೆ ನಾವು ನಮ್ಮ ಶಾಲೆ ವತಿಯಿಂದ ಈ ಯೂತ್ ಫಾರ್ ಸೇವಾ ಅಂತ ಒಂದು ಸಂಸ್ಥೆ ಉಳಿಸ್ಬಿಟ್ಟು ಎಲ್ಲ ಮಕ್ಕಳಿಗೆ ಬ್ಯಾಗ್ ಅನ್ನು ಕಳಿಸಿದ್ವಿ. ಬ್ಯಾಗ್ ತರಲಿಕ್ಕೆ ಡೈರೆಕ್ಟಿಗೆ ಕರೆದಿದ್ರು. ಡೈರೆಕ್ಟಿಗೆ ನಾವು ಹೋಗಿದ್ವಿ. ಅಲ್ಲಿ ಹೇಳಿದ್ವಿ ನಿಮ್ಮ ಶಾಲೆ ಸರಿತ ಎಷ್ಟಪ್ಪ ಅಂತ 45,000 ಅಂತಂದೆ. ಬಸವಾನಿ ಮತ್ತು ದೇವಂಗಿ ಅಲ್ಲೇ ದೂರ ಬಂದಿದೆ. ಬಟ್ ನಮ್ಮ ಶಿವಮೊಗ್ಗ ಜಿಲ್ಲೆ 21 ಶಾಲೆಗಳು ಸೆಲೆಕ್ಟ್ ಆಗಿದೆ. ಅವರು 45 ನೀವು ಪುಣ್ಯಾತ್ಮ ಮರಿ ನಮ್ಮ ಮೊದಲ 22, 21 ಅಂತ ಈ ರೀತಿ ಸ್ಥಿತಿಗತಿ ಬರ್ತಾ ಇದೆ. ಅದು ಕಾರಣ ಏನಂತ ನಾನೇನು ಹೇಳಲ್ಲ. ಮತ್ತು ಜೊತೆಗೆ ಏನು ಹೇಳ್ತಿದೆ ಅದೆಲ್ಲ ನಾವು ಮಾಡೋದಂತೆ ಕೆಲಸ. ನಮ್ಮದು ಸಾಕಷ್ಟು ಕೆಲಸಗಳನ್ನು ಕೊಡ್ತಾರೆ. ಅದು ಎಷ್ಟು ಕೆಲಸ ಅಂತ ಹೇಳಲ್ಲ ನಾವು. ಯಾಕೆಂತಂದ್ರೆ ಈ ಮೊಬೈಲ್ ಓಪನ್ ಮಾಡ್ಬಿಟ್ರೆ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ, ಅವರಿಗೆ ಮೊಬೈಲ್ ಆಗಿತ್ತು ನಮ್ಗೆ ಗೊತ್ತಿಲ್ಲ. CRP ಭಾಳ ಅರ್ಜೆಂಟ್ ಕೆಲಸ. ಅದು ನೋಡಿದ ತಕ್ಷಣ ನಾವು ಮಾಡಬೇಕಾಗುತ್ತೆ. ಸೊ ಇಂಥ ಕೆಲಸಗಳಿಂದ CRP ಮಾತಾಡ್ತಾ ಹೇಳಿದ್ರು ನಿಮ್ಗೆ ಇಲ್ಲಿ ಶಾರ್ಟಾಗಿದ್ದು ಪಾಠಗಳು ಚೆನ್ನಾಗಿ ಮಾಡ್ತಾರೆ ಅಂತ. ನಿಜವಾಗಿ ಹೇಳ್ಬೇಕು ಅಂದ್ರೆ ಮುಖ್ಯ ಶಿಕ್ಷಕರಾದ್ಮೇಲೆ ಪಾಠ ಮಾಡೋಕ್ಕೆ ಪುಸ್ತಕ ಸಿಗ್ತಾಯಿಲ್ಲ ಸರ್. ಬರೀ ವರದಿ ಮಾಡೋದು, ಸಿಕ್ಕಿ ಬರೀ ಅಪ್ಲೋಡ್ ಮಾಡೋದು, ಆನ್ಲೈನಲ್ಲಿ ಹಾಕೋದು, SMS ಹಾಕೋದು, ಅದು ಆನ್ಲೈನಲ್ಲಿ ಸಿಗಲಿಲ್ಲ ನಮ್ಮ ಮೊಬೈಲ್ ತಗೊಂಡು ಓಡಾಡೋದು, ಇದರಲ್ಲೇ 4:30 ಹೆಂಗೆ ಕಳ್ಕೊಬಿಡ್ತದೆ. ಈಗ ಮಕ್ಕಳಿಗೆ ಬಳಸಲಿಕ್ಕೆ ಟೈಮ್ ಸಿಗ್ತಿಲ್ಲ. ಈ ಕಷ್ಟದ ನಾವು ಹೇಳ್ಕೊಳ್ಳೋಕೆ ಯಾರು ಹೇಳ್ತೀವಿ ಅಂತಂದರೆ ಕಷ್ಟ ಸಾಧ್ಯ. ಅಂಥದ್ರಲ್ಲೂ ಕೂಡ ನಮ್ಮ ಭಾರತ ಸರ್ಕಾರ ನಾವು ಸಹಕಾರವನ್ನು ಪಡ್ಕೊಂಡು ಅವ್ರು ಹೇಳ್ತಾರೆ ಕನ್ನಡ ಮೀಡಿಯಂಗೆ ಕಲಿಬೇಕು ಮಕ್ಕಳು 7ನೇ ಕ್ಲಾಸ್ಗೆ ಕಲೀಲಿ. ಇದು ನಮ್ಮಲ್ಲಿ ಒಳ್ಳೆಯ ಟೀಚರ್ಸ್ ಇದ್ದಾರೆ. ಯಾಕೆಂತಂದ್ರೆ ಅದಕ್ಕೆ ಸಾಕ್ಷಿ CRP ಭೇಟಿ ಆಗಿರ್ಬೋದು, BOS ಭೇಟಿ ಆಗಿರ್ಬೋದು, ಸ್ವಲ್ಪ ಒಳ್ಳೆ ವಾತಾವರಣ ಇದೆ. ಅವ್ರು ಬಂದಾಗ ಹೇಳ್ತಾರೆ ಒಳ್ಳೆ ವಾತಾವರಣ ಸ್ವಲ್ಪ ಕುತ್ಕೊಂಡೆ ಹೋಗ್ತೀವಪ್ಪ ಅಂತ ತುಂಬ ಕುತ್ಕೊಂಡು ಹೋಗ್ತಾರೆ. BOS ಅಂತೂ 9 ಕಾಯಿಲೆ ಕೂತ್ಕೊಂಡಿರ್ತಾರೆ. ನಾನು 9:30 ಬರ್ತೀನಿ. ಏನು ಸರ್
ತಿರುಪತಿ ಅಂತ ಸ್ವಲ್ಪ ರಿಫ್ರೆಶ್ ಆಗಿ ಒಳ್ಳೆ ವಾತಾವರಣನೇ ಇದೆ. ಇಂಥ ಸಿಟಿನಲ್ಲಿ ಇಂಥ ಶಾಲೆ, ಇಂಥ ಗಾರ್ಡನ್, ಒಳ್ಳೆ ವಾತಾವರಣ ಇರೋಂಥ ಶಾಲೆ ಇದೆ. ಇದನ್ನೆಲ್ಲ ಪೇರೆಂಟ್ಸ್ ಮನಗಂಡ್ಕೊಂಡು ನಮ್ಮ ಶಾಲೆ ಸೇರಿಸಬೇಕು ಅಂತ ಅವರು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಸಾಕಷ್ಟು ಇಷ್ಟೂ ಕೂಡ ಬೇರೆ ಶಾಲೆ ಈ ವರ್ಷ ಬಹಳ ಅಜೆಂಡ ತಗೊಂಡು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅದನ್ನ ನಮ್ಮಲ್ಲಿ ಬಂದು ಅಂದ್ರೆ ಬರೋದೇ ಇಲ್ಲ. ಇದು ಎಫ್ಐಆರ್ ಮಾಡಿದ್ರೆ ಸಾಕಾಲ ಪೂರ್ವ ಪರೀಕ್ಷೆ ಮಾಡಿ ಸಾಕಾಲ ಪರೀಕ್ಷೆ ಮಾಡಿ ಈಗ ನಾವು ಅದನ್ನು ಮಾಡೋದು ಮಾಡ್ಕೊಂತ ಪ್ರೈವೇಟ್ ಶಾಲೆ ಮಕ್ಕಳಿಗೂ ಖುಷಿ, ಪೇರೆಂಟ್ಸ್ಗೂ ಖುಷಿ. ಸ್ವಾವಲಂಬಿ ಬದುಕಿಗೆ ಅಲ್ಲ ಹೇಳೋದು. ಬಟ್ ಸ್ವಾವಲಂಬಿ ಬದುಕು ಅಂತಂದ್ರೆ ಸರ್ಕಾರಿ ಶಾಲೆ ಇರಬೇಕು, ಅವ್ನಿಗೆ ಎಲ್ಲ ಸರ್ವತೋಮುಖವಾಗಿ ಅವ್ನು ಫಿಟ್ ಇರಬೇಕು. ಆ ಉದ್ದೇಶ ಸರ್ಕಾರಿ ಶಾಲೆಗೆ ಕಳಿಸೋದು. ನಾವೆಲ್ಲ ಸರ್ಕಾರಿ ಶಾಲೆಲ್ಲ ಓದಿದ್ದು, ನನ್ನ ಒಂದು ಸರ್ಕಾರಿ ಶಾಲೆಗೆ ಓದೋದು. 96 ಮಾಡಿದ್ದಾರೆ. ಇದೇ ಸರ್ಕಾರಿ ಶಾಲೆಯಲ್ಲಿ 8, 9 ಅಂತ ಸರ್ಕಾರಿ ಶಾಲೆಯಲ್ಲೇ ಹಾಕಿದೆ. ಪ್ರೈವೇಟ್ನಲ್ಲಿ ಪ್ರೈವೇಟ್ ಯಾಕೆ ಟೀಚರ್ಸ್ ನಾವು ಕೂಡ ಸರ್ಕಾರಿ ಆಗಿರೋದ್ರಲ್ಲಿ. ಸೊ ಇದನ್ನ ಮನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಸಾಕಷ್ಟು ಶಾಲೆ ಹಳೆ ಶಾಲೆ ರಿಪೇರಿಗಳು ಬಹಳ ನಮ್ಮ ಯುವಸರು ಯಾವಾಗ ಹೇಳ್ತಿರ್ತಾರೆ ಸದಾ ರಿಪೇರಿ ಶಾಲೆ ಇದು ಅಂತ. ಆದ್ರೂ ಕೂಡ ನೋಡಿ ಮೊನ್ನೆ ಅಷ್ಟೇ ಕರೆಂಟ್ ರಿಪೇರಿ ಮಾಡಿಸಿದ್ರೆ ಸ್ವಲ್ಪ ಜನ ಸೀಟ್ ಹೊಡಿತು ಅದೇನೋ ಬಂತು ಅಂತಂದ್ರೆ ಮತ್ತೆ ಇದೇ ಥರ ಆಗುತ್ತೆ ಸರ್. ಇಂಥವು ರಿಪೇರಿ ಮಾಡೋದ್ರಲ್ಲೇ ನಾವು ಕಳೀತಾ ಇದ್ದೀವಿ. ಆದಷ್ಟು ಚೆನ್ನಾಗಿ ಸಮಯಕ್ಕೆ ಸ್ವಲ್ಪ ಮಕ್ಕಳನ್ನ ಆಕರ್ಷಣೆಯಾಗಿರ್ಬೇಕು ಶಾಲೆಗೆ. ಮಕ್ಕಳಿಗೆ ಸ್ವಲ್ಪ ಶೈಕ್ಷಣಿಕ ನಮ್ಮ ಶಾಲೆ ಟೀಚರ್ಸ್ ಎಲ್ಲ ಮಕ್ಕಳಿಗೆ ನೋಟ್ಬುಕ್ ಕೊಡೋದು, ಅವರೇ ಪೆನ್ ತಂದು ಕೊಡೋದು, ಈ ಥರ ಆದಷ್ಟು ಮಾಡ್ತಾ ಇದ್ದೇವೆ ಏನೋ ಮುಗಿಸ್ಬೇಕು ಅಂತ. ಯಾಕಂದ್ರೆ ಈ ಶಾಲೆ ಇತ್ತು ನಮ್ದು ಜೀವನ ಅಲ್ಲ. ಈಗ ನಮ್ದೆಲ್ಲ ರಾಜ್ಯದಲ್ಲಿರೋ ಬಟ್ಟೆಲ್ಲ ಹಾಕಿಕೊಂಡು ಅದು ಕಷ್ಟ ಅಲ್ಲ. ಸೊ ಆ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಗಮನ ತಕ್ಕ ನಮ್ಮ CRP ಅವಾಗ ಭೇಟಿ ಕೊಡ್ತಿರ್ತಾರೆ. ನೋಡಿಲ್ಲ ಭೇಟಿಗಳ ಸಂಖ್ಯೆ ಭಾಳ ಇದೆ ಅವರು. ಸೊ ಹಾಗಾಗಿ ಅವರು ಕೂಡ ಮಾರ್ಗದರ್ಶನ ಮಾಡ್ತಿರ್ತಾರೆ. ನಮ್ಮ ವಾರ್ಡನ್ಸರು ಕೂಡ ಈ ಒಂದು ದಾಖಲಾತಿ ಹೆಚ್ಚಳಕ್ಕೆ ಕಾರಣರಾಗಿದ್ದಾರೆ. ಇದೇ ರೀತಿ ತಮ್ಮ ಪ್ರೋತ್ಸಾಹವನ್ನು ತಮ್ಮ ಸಲಹೆ ಸಹಕಾರವನ್ನು ಸದಾ ಕೊಡ್ತಾ ಇದ್ದಾರೆ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಅಧ್ಯಕ್ಷರ ಅವಧಿಗೆ ಏನು ಮುಗಿದಿದೆ ಹೊಸ ಎಸ್ಟಿಮೇಷನ್ ರಚನೆ ಮಾಡಿಬಿಟ್ಟು ಇನ್ನೂ ಕೂಡ ಹಾಟಲ್ಲಿ ಮಕ್ಕಳು ಬರೋದಿಲ್ಲ. ಸುಮಾರು ಸರ್ ಹೇಳಂಗೆ ಒಂದು 50 ಮಕ್ಕಳು ನಿರೀಕ್ಷೆ ಇಟ್ಕೊಂಡಿವಿ ನಾವು ಕೂಡ. ಅಷ್ಟು ಆಗ್ಬೋದೇನೋ ಅಂತ ಹೇಳ್ತಾ ನಮ್ಮ ಲೋಕಲ್ ಮಕ್ಕಳು ಇಲ್ಲಿ ಇದ್ದಾರೆ, ಇವತ್ತು ಬಂದಿಲ್ಲ, ಪೇರೆಂಟ್ಸ್ ಬಂದಿಲ್ಲ. ಅವ್ರು 2 ದಿನ ರಜೆ ಸಿಕ್ಬಿಟ್ಟು ಏನ್ಬಿಡ್ತಾರೆ. ಆಲ್ಮೋಸ್ಟ್ ಇಲ್ಲಿ 10 ಮಕ್ಕಳು ನಮ್ಮ ಶಾಲೆಗೆ ಬರೋದು. ಅಲ್ಲಿ ಹೋಗಿರ್ತೀವಿ ಗುರುವೆ ಒಂದು ಟೆಂಟ್ ಇದೆ, ಅಲ್ಲಿ ಟೆಂಟ್ ಕರ್ಕೊಂಡು ಬರಬೇಕು. ಅವ್ರು ಏನೋ ವ್ಯಾಪಾರಕ್ಕೆ ಹೋಗಿರ್ತಾರೆ, ಅವ್ರ ಜೊತೆ ಹೋಗಿರ್ತಾರೆ. ಸೊ ಇದರೊಳಗೆ ಬಹಳ ಪ್ರಾಬ್ಲಮ್ ಇದೆ. ಆ ಸಮಸ್ಯೆಗಳ ನಡುವೆಯೂ ಶಾಲೆಗಳನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ನಡೆಸಿ ಬರ್ತಿದ್ದೀವಿ. ಅದೆಲ್ಲ ನಮ್ಮ ಸಹಕಾರ ಮುಖ್ಯ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಾಗೇಶ್ವರ ಬಹಳ ಪ್ರಮುಖ ವ್ಯಕ್ತಿಗಳು, ಜೊತೆಗೆ ಬಹಳ ಇಂಥ ಸಾಕಷ್ಟು ತಿಳ್ಕೊಂಡು ಪ್ರಸ್ತುತ ಮಾತಾಡಿರ್ತಾರೆ. ನಿಮ್ಗೆ ಬಂದಿಲ್ಲ. ಜೊತೆಗೆ ನಮ್ಮ ಸಮಗ್ರ ವರ್ಗ ಕೂಡ ದೇವೇಂದ್ರ ಬಹಳ ಚೆನ್ನಾಗಿ ನೋಡಿ ಚೆನ್ನಾಗೆಲ್ಲೂ ಸುಮಾರು ಕಾಟಗಾರ ಮಾಡೋದಿರ್ತಾರೆ ಇನ್ಸ್ಟ್ರಕ್ಷನ್ ಒಂದೊಂದು ಕೂಡ ಅಂಶಗಳನ್ನು ಬಿಡದಿರೋ ಹಾಗೆ ನಾವು ಕೂಡ ಮಾರ್ಗದರ್ಶಕವಾಗಿ ಆದಷ್ಟು ಹೇಳಿದ್ದೇವೆ. ಇದರಿಂದ ರಚನೆ ಮಾಡೋಕ್ಕೆ ಸರ್ ನಾವೊಂದು ತರಕಾರಿಗಳು ಅದೆಲ್ಲ ತಕ್ಕ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದೀವಿ. ಟಿವಿ ಮನವೊಲಿಸಿ ಟಿವಿ ತಂದಿದ್ದೀವಿ. ಆಮೇಲೆ ಇದೊಂದು ಹೋಮ್ ಥಿಯೇಟರ್ ತಂದಿದ್ದೀವಿ, ಹೊಸದೊಂದು ರೇಡಿಯೋ ತಂದಿದ್ದೀವಿ. ಅದಾದಷ್ಟು ಮಕ್ಕಳಿಗೆ ಒದಗಿಸಬೇಕು, ಅವ್ರು ಗಾರ್ಡನ್ ಮಾಡಬಹುದು ನಮ್ಮ ಶಾಲೆ ಸೇರಿರೋಕ್ಕೆ ಉದ್ದೇಶ ನಮಗೆ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಮತ್ತು ನಮ್ಮ ಇಲಾಖಾ ಕಾರ್ಯಕ್ರಮಗಳು ಸ್ಪೋರ್ಟ್ಸ್ ಇರ್ಬೋದು, ಅವಕ್ಕೆಲ್ಲವಕ್ಕೂ ಭಾಗವಹಿಸ್ತೀವಿ. ಈ ಕಡಿಮೆ ಮಕ್ಕಳು ಇರೋದ್ರಿಂದ ಎಲ್ಲ ಅವಕಾಶಗಳು ಜಾಸ್ತಿ ಮಕ್ಕಳು ಇಟ್ಕೊಂಡ್ರೆ ಮಕ್ಕಳಿಗೆ ಇಂಥ ಮಕ್ಕಳು ಮಾತಾಡ್ಸೋದೇ ಇಲ್ಲ. ಅದನ್ನೆಲ್ಲ ನಾವು ಪೇರೆಂಟ್ಸ್ ಗಮನದಲ್ಲಿ ಈ ಏನು ಬರಲಿಲ್ಲ ಅಂದ್ರೆ ಅವನಿಗೂ ಒಂದು ಪ್ರತಿಭಾ ಕಾರಂಜಿ ಒಂದು ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತೀವಿ. ಅದರಿಂದ ಕಣ್ಮಲಕ್ಕಾಗ ಅವನಿಗೆಲ್ಲ ಕಲಿಕೆ ಉಂಟಾಗುತ್ತೆ. ಸೊ ಅದಕ್ಕೆಲ್ಲ ಅವಕಾಶಗಳು ವಿಪುಲವಾಗಿದ್ದಾವೆ. ಈ ರೀತಿಯಲ್ಲಿ ನಮ್ಮ ಶಾಲೆ ಸಹಕಾರ ಕೊಡಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಹೇಳಿದ್ದಾರೆ ತಪ್ಪ ಹಾಗೂ ಇವತ್ತು ಕರೆಸಿದ್ದೀವಿ. ಜೊತೆಗೆ ನಮ್ಮ ಉದ್ದೇಶರು ಎಲ್ಲರೂ ಕೂಡ ಬಂದಿದ್ದೀರಿ, ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಹೊಸ ನನ್ನ ಮಾತು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದಂತ ಶ್ರೀಯುತ ಉಮೇಶ್ ಸರ್ ಅವರಿಗೆ ನಮ್ಮನೆಗಳ ಧನ್ಯವಾದಗಳನ್ನು ತಿಳಿಸುತ್ತೇವೆ. ವಂದನಾರ್ಪಣೆ. ಸಮಗ್ರ ಶಿಕ್ಷಣ ಯೋಜನೆ 2023-2024ನೇ ಸಾಲಿನ ಶಾಲಾ ಹಂತದಲ್ಲಿ ಅನುಷ್ಠಾನಗೊಂಡ ಕಾರ್ಯಚಟುವಟಿಕೆಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗೆ ಆಗಮಿಸಿದಂತಹ ಶ್ರೀಯುತ ನಾಗೇಶ್ ಕೆವಿಸ್ ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ತಾಲೂಕು ಪಂಚಾಯತ್ ಹೊಸನಗರ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ.
ಪಂಚಾಯತಿ ಸದಸ್ಯರಾದಂತಹ ಶ್ರೀಮತಿ ದಾನಮ್ಮ ಮೇಡಮ್ ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಶ್ರೀಯುತ ರಾಘವೇಂದ್ರ ಸರ್ ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸುತ್ತಿದ್ದೇವೆ. ಸತತವಾಗಿ 3 ದಿನಗಳಿಂದ ನಮ್ಮ ಜೊತೆ ಇರುವಂತಹ ಶ್ರೀಯುತ ದೇವೇಂದ್ರಪ್ಪ ಸರ್ ಗ್ರಾಮ ಸಂಪನ್ಮೂಲ ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸುತ್ತಿದ್ದೇವೆ. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಾಸ್ಟೆಲ್ ವಾರ್ಡನ್ ಸರ್ ಆದ ಶ್ರೀಯುತ ರಾಘವೇಂದ್ರ ಸರ್ ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸುತ್ತೇವೆ. ಹಾಗೂ ಸಿಆರ್ಪಿ ಸರ್ ಆದ ಶ್ರೀಯುತ ಮಂಜುನಾಥ್ ಸರ್ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸುತ್ತಿದ್ದೇವೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಉಮೇಶ್ ಸರ್ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಎಲ್ಲಾ ಎಸ್ಡಿಎಂಸಿ ಸದಸ್ಯರು ಹಾಗೂ ಪೋಷಕರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕರು, ಅಡುಗೆ ಸಿಬ್ಬಂದಿಯವರು ಹಾಗೂ ಎಲ್ಲಾ ಮಧು ಮಕ್ಕಳಿಗೂ ವಂದನೆಗಳನ್ನು ತಿಳಿಸುತ್ತಾ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಕೊನೆಯದಾಗಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದೆ ಒಂದು ವಿಷಯ ಸ್ವಲ್ಪ ಮತ್ತೆ ನಾನು ಈಗ ಸರ್ಕಾರದ ಪೌಷ್ಟಿಕ ಆಹಾರ ಕೊಡಲಿಕ್ಕೆ ಮತ್ತೆ ಬಾಳೆಹಣ್ಣು ಕೊಡಲಿಕ್ಕೆ ವರದಿ ಹೋಗ್ತಿದೆ. ಹಾಗಾಗಿ ಸತ್ಯ ಸರ್ಕಾರದ ಪೌಷ್ಟಿಕ ಇದರಲ್ಲಿ PM ಪೋಷಣೆ ಅಡಿಯಲ್ಲಿ ಈಗಾಗಲೇ ಮೊಟ್ಟೆ ಕೊಡಲಿಕ್ಕೆ ಮತ್ತೆ ಬಾಳೆಹಣ್ಣು ಕೊಡಲಿಕ್ಕೆ ಆದೇಶ ಮಾಡಿದ್ದಾರೆ. ಕಳೆದ ಬಾರಿ ಚಿಕ್ಕಿ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಚಿಕ್ಕಿನಲ್ಲಿ ಸ್ವಲ್ಪ ಏನೋ ಕೆಮಿಕಲ್ ಮಿಕ್ಸ್ ಆಗುತ್ತೆ ಮತ್ತು ಜೊತೆಗೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಚಿಕ್ಕಿ ಪ್ರಮಾಣ ಕಡಿಮೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅದನ್ನ ಬ್ಯಾನ್ ಮಾಡಿದ್ದಾರೆ. ನಮ್ಮ ಮಲೆನಾಡು ಭಾಗದಲ್ಲಿ ಬಾಳೆಹಣ್ಣು ಕೂಡ ಬೆಲ್ಲ ಹಾಕ್ತಾರೆ ಸರ್, ಪೌಡರ್ ಹಾಕ್ತಾರೆ, ಅದು ಕೂಡ ಎಫೆಕ್ಟ್ ಆಗ್ಬೋದು. ನಮ್ಮ ಮಲೆನಾಡು ಬೆಳೆದ ಬಾಳೆಹಣ್ಣಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಚಿಕ್ಕಿನ ಒಂದು ಏನಾದ್ರು ಕೊಡ್ಲಿಕ್ಕೆ ಅವಕಾಶ ಇದೆಯಾ ಅನ್ನೋದು ಒಂದು. ಎರಡನೇದಾಗಿ ಮೊಟ್ಟೆಗೆ ಈಗ ಚಿಕ್ಕಿ ತಿನ್ನೋರು ಕೂಡ ಮೊಟ್ಟೆಗೆ ಕನ್ವರ್ಟ್ ಆಗಿದ್ದಾರೆ. ಮೊಟ್ಟೆಗೆ ನಮ್ಮ ಇಲಾಖೆ ನಿಯಮದ ಪ್ರಕಾರ ₹5.20 ಖರ್ಚಾಕ್ಕೆ ಕಳಿಸ್ತಾರೆ. 7:20 ಮೊಟ್ಟೆ ನಾವು ಖರೀದಿ ಮಾಡ್ತಾ ಇದ್ದೀವಿ. ಇಂಥ ವ್ಯವಸ್ಥೆಯಲ್ಲಿ ಶಾಲೆ ನಡೆಸಬೇಕಾಗಿದೆ. ಇಂಥ ವರದಿಗೂ ಹೋಗ್ಬೋದು ಜೊತೆಗೆ. ಮತ್ತೆ ಜೊತೆಗೆ ಇನ್ನು ಇಲ್ಲಿ ಫೈನಾನ್ಸಿಯಲಿ ಅಂತಂದ್ರೆ ಶಾಲೆಗೆಲ್ಲ ಇನ್ನೇನು ಫೈನಾನ್ಸ್ ಬರ್ತದೆ ಸರ್. ಕಳೆದ ಬಾರಿ ನಿರ್ಣಯ ಮಾಡಿದ್ದೀವಿ, ತಮಗೆಲ್ಲ ಸದಸ್ಯರಿಗೆ ಗೊತ್ತು, 15,000 ಕೈಯಿಂದ ಹಾಕಿದ್ದೀವಿ ನಾವು. ಇಂಥ ಕಾರ್ಯಕ್ರಮವನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಮತ್ತೆ ಇಂಥ ಚಿಕ್ಕಿಗೆ ನೀವು ಪೇರೆಂಟ್ಸ್ ಬೇಕಾದ್ರೆ ಒಂದು ಸಲಹೆ ಕೊಟ್ಟು ಅಥವಾ ಈ ಮೊಟ್ಟೆಗೆ ಅಥವಾ ಹೆಚ್ಚಿಗೆ ಹಣಕ್ಕೆ ಅದೊಂದು ಡಿಮ್ಯಾಂಡ್ ಮಾಡಲಿಕ್ಕೆ ಅದೊಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಈ ವರದಿ ಹೋಗ್ತಿದ್ದ ಮೊದಲೇ ಸೇರಿಸ್ಬೋದು ಅನ್ನೋದು ಒಂದು ಮನವಿ. ಈಗ ಕಳೆದ ಸಾಲಲ್ಲಿ 3 ಸ್ಕೂಲನ್ನ ಮಾಡಿದ್ವಿ ಇದೇ ಚರ್ಚೆ ಆಗಿದೆ. ಅದನ್ನೆಲ್ಲ ನಡವಳಿಕೆ ಮಾಡಿ ಅಲ್ಲಿ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ. ಅಂದ್ರೆ ಬೇರೆ ಎಲ್ಲ ಕಡಿಮೆ ಸಿಗ್ತಾ ಇದೆ. ನಮ್ಮ